ವೇದವಾಕ್ಯವನೆಲ್ಲ ಮೋದದಿಂದ ಕನ್ನಡದಿ ಬೋಧಿಸುತ್ತ ಜನರ ವೇದಾಂತಿಕೆ ಸಾಧುಗಳಿಗೆ ಮಣಿಯುವೆನೋ ಸಾಧು ನಿಜಗುರಿಗೆ ಮಣಿಯುವೆನೋ ನಿಜವನ್ನ ಇರಿಸುವ ಶ್ರೀ ನಿಜಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜದೋಳ್ ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಶ್ರೀ ಜಗಸಿದ್ಧ ಸಿದ್ಧಾರೂಢರಿಗೆ ನತನಂಪೆ ಸಿದ್ಧಾರೂಢರಿಗೆ ನತನಂಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪರೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्वरम् जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ನಡೆದು ಬಂದಂಥ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 11ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯವರೆಗೂ ಯಾವ ಸುಖೇಚ್ಛ ಸದಾ ಆತ್ಮವಿಚಾರ ಅಸಂಗ ಎಂಬ 3 ಭೂಮಿಕೆಗಳಿಂದ ವಿವೇಕ ಜಾಗ್ರವಾಗಿರುತ್ತದೆ ಅನ್ನುವ ವಿಚಾರವನ್ನು ಪ್ರಸ್ತುತಪಡಿಸಿ, ಅಲ್ಲಿ ಹೇಗಿರ್ತದ ವೃತ್ತಿ ಅಂತ ಹೇಳಿದರೆ, ಅಲ್ಲಿ ಬೆಳಗುವ ಸೂರ್ಯನಂತೆ, ಮುಳುಗುವ ಸೂರ್ಯ ಬೇರೆ, ಬೆಳಗುವ ಸೂರ್ಯ ಬೇರೆ. ಬೆಳಗಿನ ಸೂರ್ಯನ ಪ್ರಕಾಶ ಹೇಗಿರುತ್ತದೆಯೋ ಅದೇ ಪ್ರಕಾರ ಅಂತಃಕರಣ ವೃತ್ತಿಯಲ್ಲಿ ಅವನಿಗೆ ಅಜ್ಞಾನ ಕಾರ್ಯಗಳಾದ, ಅಜ್ಞಾನದ ಕಾರ್ಯ ಏನು, ಕಾರಣ ಅಜ್ಞಾನ, ಕಾರ್ಯ
ಈ ಶರೀರಾದಿಗಳನ್ನು, ಶರೀರವೇ ಅದರ ಕಾರ್ಯ, ನಾವೇನಲ್ಲ ಅಲ್ಲದನ್ನು ಹೌದು 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 ಅನ್ನುವಂಗ ಮಾಡಿ ಎಷ್ಟು ಜನ್ಮ ಅಂದರೆ ಎಂದು ಜಗತ್ತು ಸೃಷ್ಟಿಯಾಗಿದೆಯೋ ಅಲ್ಲಿಂದ ಎಷ್ಟು ಜನ್ಮಗಳನ್ನು ಹುಟ್ಟಿ ಬಂದರೂ ಕೂಡ ನಮ್ಮ ಸಾಕ್ಷಾತ್ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದಂಥ ಅವಿವೇಕವನ್ನು ಸೃಷ್ಟಿ ಮಾಡಿದ್ದು ಯಾವುದು ಅಂದರೆ ಅದು ಅಜ್ಞಾನ. ಆ ಅಜ್ಞಾನದ ಕಾರ್ಯವೇ ತಾನಲ್ಲದ ತನ್ನದಲ್ಲದ ಶರೀರನ ನಾನು ನಂದು ಅಂತ ಗಟ್ಟಿಗೆ ಹಿಡ್ಕೊಂಡಿವಲ್ಲ. ಇದೆಲ್ಲ ಹೋಗಿರ್ತದೆ. ಈ ಭೂಮಿಕೆಯಲ್ಲಿ ಬಂದವನಿಗೆ ಹೋಗಿ ಉಪಾಧಿಗಳಿಲ್ಲದ ಅವನ ನಿಜ ಸ್ವರೂಪದ ವಿವೇಕ ಉತ್ಪತ್ತಿ ಆಗ್ತದೆ. ಉಪಾಧಿ ಇಲ್ಲ. ಆವಾಗ ಆತನ ವೃತ್ತಿಯಲ್ಲಿ ಆತನಿಗೆ ಶರೀರ ಇಲ್ಲ, ಇಂದ್ರಿಯಾದಿಗಳಿಲ್ಲ, ಶರೀರ ಧರ್ಮಗಳಿಲ್ಲ, ಇಂದ್ರಿಯ ಧರ್ಮಗಳಿಲ್ಲ, ಮನ ಬುದ್ಧಿ ಚಿತ್ತ ಅಹಂಕಾರವೂ ಇಲ್ಲದೆ ಆತ ಉಪಾಧಿರಹಿತನಾದ ನಿರುಪಾಧಿಕ ಬ್ರಹ್ಮ ನಾನು ಅನ್ನುವಂಥ ಜ್ಞಾನ ಆಗ್ತದೆ. ಇಷ್ಟು ಆದಾಗ ಏನಾಗ್ತದಂದರೆ ನಮಗೆ ಅಜ್ಞಾನದ ಅವಸ್ಥೆಯಲ್ಲಿ ಪ್ರಾಪ್ತಿಯಾದಂಥ ಜಾಗ್ರ, ಸ್ವಪ್ನ, ಸುಷುಪ್ತಿ ಇವು ಅಜ್ಞಾನದ ಅವಸ್ಥೆ, ಜ್ಞಾನದ ಅವಸ್ಥೆಗಳಲ್ಲ. ಈ ಅವಸ್ಥೆಗಳು ಶಾಸ್ತ್ರ ಹೇಳಿದವರಿಗೆ ಕೇಳದ ಇದ್ದವರಿಗೆ ಹೇಳದ ಇದ್ದವರಿಗೆ ಬರೋದಿಲ್ಲ ಅಂತಲ್ಲ. ಸರ್ವಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೆ ಮಾತ್ರ ಈ ಮೂರು ಅವಸ್ಥೆ, ಮಾನವರಿಗಷ್ಟೇ ಮೂರು ಅವಸ್ಥೆ ಹೇಳ್ಬೇಕಾಗ್ಯದ. ಆದರೆ ಈ ವೃತ್ತಿ ಬಂದಾಗ ಇದು ಜಾಗ್ರ ಅವಸ್ಥೆ. ಯಾವುದು ಜಾಗ್ರ? ವರಜಾಗ್ರ ಅಂದಾಗ ನಾವು ಈಗ ಎದ್ದೀವಿ ಅಂತ ವಿಚಾರ ಮಾಡಬೇಕು. ಇಷ್ಟು ಜನ್ಮಗಳು ಈ ವೃತ್ತಿ ಬರೋದಕ್ಕಿಂತ ಪೂರ್ವದಲ್ಲಿ ಎಲ್ಲರೂ ಮಲಗಿದವ್ರೆ. ಅಂದರೆ ಇಡೀ ಜಗತ್ತೇ ಈ ಒಂದು ಅಜ್ಞಾನದಲ್ಲಿ ಮಲಗಿದೆ ಅಂತ ಅರ್ಥ ಆಯಿತು. ಇದರಲ್ಲಿ ಎದ್ದವ್ರು ಎಷ್ಟು ಮಂದಿ ಅಂತ ವಿಚಾರ ಮಾಡಿದ್ರೆ ಶಾಸ್ತ್ರ ಕೇಳಿದವರಿಗೆ ಗೊತ್ತಾಗ್ತದೆ ನಿಜವಾಗಿ ಯಾರು ಎದ್ದಾರೆ ಯಾರು ಮಲಗ್ಯಾರಂತ. ಇದು ಆದ ನಂತರ ಒಂದು ಜಾಗ್ರಾವಸ್ಥೆ ಅಂತ ಪ್ರಾಪ್ತಿ ಆದಮೇಲೆ ವರಜಾಗ್ರ. ಇದು ವಿಕೃತಿಯ ನುಡಿದು ಸಂಸ್ಕೃತಿಯಲ್ಲಿ ಸುಕೃತದಿ ವೈರಾಗ್ಯಂ ದೊರೆದಲ್ಲಿ ವರಮೋಕ್ಷಾಪೇಕ್ಷೆಯ ಬಲದಿಂದ ಗುರುವರನೊರೆವ ಸ್ವಯುಕ್ತಿಗಳಿಂದ ವಿರಚಿಪ ಶಾಸ್ತ್ರ ಸುವಿವೇಕದಳು ದೊರಕೊಂಡ ಜಡ ಆ ಜಡ ಭೇದದಳು ಆ ಜಡ ಸಂಗಂ ತನಗಿಲ್ಲೆಂಬ ಆ ಜಡತನು ಮುಖ್ಯವೇ ಪುಷಿಯೆಂಬ ಮನದ ಆಲೋಚನೆಯಿಂದ ಸಮಂತು ಅನುವಾಯಿತು ಭೂಮಿತ್ರಯವಿಂತು ಇದು ಬುದ್ಧಿಯ ಸುವಿವೇಕದೊಳಹುದು ಅದರಿಂ ಜಾಗ್ರಮಿದೆಂದು ಎನಿಸಿಯದು ಯೋಗವನಭ್ಯಾಸಿಪ ಮಾನವನು ಯೋಗಂ ಸಿದ್ಧಿಸದೆ ಒಡಲು ಅಳಿದವನು ಏನಹನೆಂದರೆ ಕೇಳಿದನು ಸುತನು ಆನಂದದಿಂದ ಪೇಳುವಂ ಆ ಗುರುವರನು. ಇಂಥ ಒಂದು ವಿಕೃತಿಯ ನುಡಿದು ಸಂಸ್ಕೃತಿಯಲ್ಲಿ ಅಂದರು. ಈ ವಿಕಾರ ಆಗುವಂಥ 6 ಪ್ರಮಾಣದಿಂದ ಅಸ್ಥಿತೆ, ಜಾಯಿತೆ, ವರ್ಧತೆ, ಅಪಕ್ಷಯತೆ, ವಿನಶ್ಯತೆ ಅಂತ 6 ಏನಾವ ವಿಕಾರಗಳು. ಈ ವಿಕಾರಗಳ ಬಾಹ್ಯದ ವಿಕಾರಗಳ ಬೇರೆ, ಅಂತರಂಗದ ವಿಕಾರಗಳು ಬೇರೆ. ಬಾಹ್ಯದ ವಿಕಾರ ನಿಮಗೂ ಗೊತ್ತಾಗ್ತದೆ, ನಮಗೂ ಗೊತ್ತಾಗ್ತದೆ. ಒಂದು ಮಗು ಹುಟ್ಟ್ಯದ ಅಂದಮೇಲೆ ಅದು ವಿಕಾರ ಆಗ್ತಾ 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 ಅದು ಬಾಲಕ, ಯೌವನ, ವೃದ್ಧಾಪ್ಯ, ವಿನಶ್ಯತೆ ಎನ್ನುವುದು ಎಲ್ಲರಿಗೂ ಗೊತ್ತು. ಆದರೆ ಅಂತರಂಗದ ವಿಕಾರ ಯಾವುವು ಅಂದರೆ ಕಾಮ ಕ್ರೋಧಾದಿಗಳ ವಿಕಾರ ಆಗ್ತಾವೆ. ಕಾಮ ಕ್ರೋಧಾದಿಗಳು ಯಾಕೆ ವಿಕಾರ ಆಗ್ತಾವಂದರೆ ಅವುಗಳ ವಿಚಾರವನ್ನು ಮಾಡ್ಯಾನ.
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವನ್ನ ವಿಚಾರ ಮಾಡಿ ಇವೆಲ್ಲೇ ತೋರ್ತಾವಂದರೆ ಈ ತೋರುವ ಸಂಸಾರದಲ್ಲಿ, ಸಂಸ್ಕೃತಿ ಅಂದರೆ ಸಂಸಾರ ಅಂದ್ರೆ ಒಂದೇ. ವಿಚಾರದಲ್ಲಿ ಏನದಂದರೆ ಪಾರಮಾರ್ಥದ ಸಂಸಾರ ಬೇರೆ, ಪ್ರಪಂಚದ ಸಂಸಾರ ಬೇರೆ. ಹೆಂಡ್ರು, ಮಕ್ಕಳು, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಇದ್ದದ್ದು ಸಂಸಾರ ಅಂತೀವಿ ನಾವು. ಅವ್ರ ದೊಡ್ಡ ಸಂಸಾರದಪ್ಪ, ಅವ್ರ ಸಂಸಾರ ಏನಪ್ಪ, ಭಾಳ ಗಂಡ ಹೆಂಡತಿ ಇಬ್ಬರೇ ಯಾರ, ಇವರು ಆರಾಮಾರ, ಅವ್ರ ಕಷ್ಟದಲ್ಲಿ ಯಾರ ಅಂತ ಹೇಳ್ಬೋದು. ಆದರೆ ಪಾರಮಾರ್ಥದ ಸಂಸಾರ ಅಂದರೆ ಏನು ಅಂದರೆ ಜನನ ಮರಣವೇ ಸಂಸಾರ. ಪುನರಪಿ ಜನನ ಪುನರಪಿ ಮರಣ. ಯಾಕೆ ಇದಕ್ಕೆ ಸಂಸಾರ ಅಂತ ಕರೆದ್ರು ಅಂದರೆ ಸಂಸಾರಂ ದುಃಖ ಸಾಗರಂ. ನಮ್ಮ ಮನೆಯಲ್ಲಿ ಬಾಹ್ಯದಲ್ಲಿ ತೋರುವ ಸಂಸಾರ ಏನದ, ಇದು ದೊಡ್ಡ ಸಮುದ್ರದಷ್ಟು ಏನಿಲ್ಲ. ಒಂದು ಮನೆಯ ಒಳಗಡೆ 4, 6, 8, 10 ಜನ ಕೂಡಿ ಮಾಡುವ ಸಂಸಾರ. ಆದರೆ ಇಲ್ಲಿ 10 ಜನರಿಂದ ಆಗುವಂಥ ದುಃಖ ಬೇರೆ, ಮರಣ ದುಃಖ ಬೇರೆ. ಮರಣದಲ್ಲಿ ದುಃಖ ಆಗ್ತದಲ್ಲ, ಆ ದುಃಖ ಎಷ್ಟು ಅಂತ ಹೇಳಿದ್ರೆ ಹೇಳಕ್ಕೆ ಬರೋದಿಲ್ಲ ಅಂತ. ಸಾಯುವಂಥ ಸಂದರ್ಭದಲ್ಲಿ, ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ 1000 ಚೇಳುಗಳು ಒಟ್ಟಿಗೆ ಕಡಿದರೆ ಎಷ್ಟು ನೋವಾಗ್ಬೋದು ಅಷ್ಟು ದುಃಖ ಆಗ್ತಂತ ಜೀವನಿಗೆ, ಅಷ್ಟು ದುಃಖ. ಆದ್ರೆ ಆಗಲಿ ಒಂದು ಸಲ ಏನೋ ಆಯಿತು, ಮುಂದೆ ಇದು ಬರೋದಿಲ್ಲ ಅನ್ನಂಗಿಲ್ಲಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಕಚ್ಚಿದ್ದೇ ಕಚ್ತದ, ಚುಚ್ಚಿದ್ದೇ ಚುಚ್ಚುತ್ತದ, ದುಃಖ ಆದದ್ದೇ ಆತದ, ಹೊಸದೇನಿಲ್ಲ. ಹಾಗಾಗಿ ಇದಕ್ಕೆ ಘೋರ ಸಂಸಾರ ಅಂದರು. ಘೋರ. ಇದನ್ನ ಯಾವ ಪುಣ್ಯಾತ್ಮ ಹಿಂದಿನ ಹಲವು ಜನ್ಮದಲ್ಲಿ ಅನೇಕ ಪ್ರಾಣಿಯ ಜನ್ಮಗಳಲ್ಲಿ ಹುಟ್ಟಿ ನಿಷ್ಕಾಮ್ಯ ಪುಣ್ಯ ಕರ್ಮಗಳನ್ನು ಮಾಡಿ ಅದರಿಂದ ಅಂತಃಕರಣ ಶುದ್ಧವಾಗ್ತದೆ. ನಮ್ಮ ಅಂತಃಕರಣ ಮಲಿನ ಆಗ್ಯದಲ್ಲ, ಯಾವುದರಿಂದ ಶುದ್ಧ ಆಗ್ತದೆ ಅಂದರೆ ಮಲದೋಷ ಪುಣ್ಯ ಕರ್ಮಗಳಿಂದ, ಅದು ನಿಷ್ಕಾಮ್ಯದಿಂದ. ಮನುಷ್ಯನ ಚಂಚಲತ್ವ ಭಕ್ತಿಯಿಂದ, ಅದು ನಿಷ್ಕಾಮ್ಯದಿಂದ. ಮತ್ತು ಇನ್ನೊಂದು ಆದಲ್ಲ ಆವರಣ ದೋಷ. ಆ ಆವರಣ ದೋಷ ಹೋಗೋದು ಯಾವುದರಿಂದ ಅಂದರೆ ಅದು ಸದ್ಗುರುಗಳ ಉಪದೇಶದಿಂದ, ಅವರ ವಾಕ್ಯದಿಂದ. ಅದು ಆಗಬೇಕಾದ್ರೆ ನಮ್ಮ ಅಂತಃಕರಣ ಶುದ್ಧ ಆಗಿರ್ಬೇಕು ನೋಡ್ರಿ. ಶುದ್ಧ ಆದಾಗ ಅದರಿಂದ ಏನಾಗ್ತದ ಅಂದರೆ ವಿರಚಿಪ ಶಾಸ್ತ್ರದ ಸುವಿವೇಕದಳು ಆವಾಗ ಪ್ರಾರಂಭ ಆಗ್ತದ. ಈ ರಚನೆ ಆದಂಥ ಈ ಜಗತ್ತು, ಈ ಸಂಸಾರ, ಈ ಪ್ರಪಂಚ ಏನದ, ಇಲ್ಲಿ ಸುಖ ಆದೋ ದುಃಖ ಆದೋ ಅಂತ ವಿಚಾರ ಅವಾಗ ಬರ್ತದೆ. ಯಾವಾಗ ಈ ವಿಚಾರಕ್ಕೆ ಬಂದಾಗ ಇದು ಇಹದಲ್ಲಿ ದುಃಖ ಇದೆ, ಸುಖ ಇಲ್ಲ. ಮತ್ತು ಪರದ ವಿಷಯಗಳಲ್ಲಿ ಅನಿತ್ಯಾದಿ ದೋಷಗಳ. ಇಲ್ಲಿ ಎಷ್ಟು ನಿತ್ಯಾದಿ ದೋಷಗಳು, ಇಲ್ಲಿ ಪ್ರಪಂಚದಲ್ಲಿ ನಿತ್ಯ 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 ದೋಷ ಕಂಡೇ ಕಾಣ್ತೀವಿ. ಎಡವಿದ ಕಲ್ಲಿಗೆ ಎಡುತ್ತಾ ಇರ್ತೀವಿ. ಮಾಡಿದ ತಪ್ಪುಗಳನ್ನು ಮಾಡ್ತಾ 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 ಹೀಗೆ ಹೊರಟೇ ಬಿಟ್ಟಿವಿ ನಾವು. ಕಾರಣ ಏನಂದರೆ ದೋಷಗಳು ಗೊತ್ತಾಗಿಲ್ಲ, ವಸ್ತುಗಳು ಗೊತ್ತಾಗ್ಯಾವ ನಮಗೆ. ವಸ್ತುವಿನ ಒಳಗೆ ಸಿಹಿ ಆದೋ ಕಹಿ ಆದೋ, ವಸ್ತುವಿನಲ್ಲಿ ಸುಖ ಆದೋ ದುಃಖ ಆದೋ ಅಂತ ಗೊತ್ತಾಗಿಲ್ಲ. ಅದಕ್ಕೆ ನೋಡುವಾಗ ಏನು ಬಹಳ ರಂಜನೆ ಕಾಣ್ತಾವ ವಸ್ತುಗಳು, ಬಹಳ ರಂಜನೆ, ಮನಸ್ಸನ್ನು ಸೆಳೆದ ಬಿಡ್ತಾವ. ಕಂಡಾಗಲೇ ರಂಜನೆಯನ್ನು, ಉಂಡಾಗಲೇ ದುಃಖವನ್ನು. ಯಾವಾಗ ಆ ವಸ್ತುವನ್ನು
ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಆವಾಗ ಗೊತ್ತಾಗ್ತದೆ ಅದರಲ್ಲಿ ಎಷ್ಟು ವಿಷ ಅದ, ಎಷ್ಟು ಕಹಿ ಅದ, ಅದರಲ್ಲಿ ಉಪ್ಪು ಎಷ್ಟದ, ಖಾರ ಎಷ್ಟದ ಅನ್ನುವುದು ಯಾವಾಗ ಭೋಗಿಸಿದಾಗಲೇ ಗೊತ್ತಾಗೋದು. ಇವನಿಗೆ ಜನ್ಮ ಜನ್ಮಾಂತರಲ್ಲಿ ಭೋಗಿಸಿ ಇದರಲ್ಲಿ ಸುಖ ಇಲ್ಲ, ಪರದಲ್ಲಿ ಕೂಡ ಸುಖ ಇಲ್ಲ. ಇದರಲ್ಲಿ ಎಷ್ಟು ದುಃಖ ಅದ, ಪರದಲ್ಲಿ ಇದಕ್ಕಿಂತ ಹೆಚ್ಚು ದುಃಖ ಅದ. ನೋಡಲಿಕ್ಕೆ ಸ್ವರ್ಗಲೋಕ ಅಂತ ಏನು ಹೇಳ್ತೀವಲ್ಲ, ಈ ಲೋಕಕ್ಕಿಂತ ದುಃಖ ಹೆಚ್ಚಲ್ಲದ. ಅದಕ್ಕೇನು ನೀವು ತಿಳಿಯುವಂತೆ ಪ್ರಮಾಣ ಕೊಡ್ತೀರಂದ್ರೆ, ಸಣ್ಣ ವಸ್ತುವಿನ ಬೆಲೆ ಕಡಿಮೆ ಇರ್ತದ, ದೊಡ್ಡ ದೊಡ್ಡ ವಸ್ತುವಿನ ಬೆಲೆ ಹೆಚ್ಚೇ ಇರ್ತದೆ. ಹೆಚ್ಚಿರ್ತದೋ ಕಡಿಮೆ ಇರ್ತದೋ? ಇಲ್ಲಿಯ ವಸ್ತುಗಳು ಪದಾರ್ಥಗಳಿಗಿಂತ ಸ್ವರ್ಗಲೋಕದ ಕಾಮಧೇನು, ಕಲ್ಪವೃಕ್ಷ, ಅಪ್ಸರಾಸ್ತ್ರೀ, ಅಮೃತಪಾನ, ಸುಮ್ಮನೆ 3-4 ಶಾಂಪಲ್ ಹೇಳ್ತಾರೆ. ನಿಮ್ಮ ಅಂಗಡಿಯಾಗೆ ಏನ ಹೋಟೆಲ್ದಾಗ ಹೋಗ್ತೀವಿ, ಈಗ ಟೇಬಲಿಗೆ ಕುಂತಾಗ ಏನು ಬೇಕ್ರಿ ಅಂತ ಕೇಳ್ತಾನೆ. ಏನೇನು ಆದಂದಾಗ ಒಂದು 4-5 ಹೆಸರು ಹೇಳ್ತಾನೆ. ಇಡ್ಲಿ ಅದ, ಪೂರಿ ಅದ, ದೋಸೆ ಅದ, ಪಲಾವ್ ಅದಂತ ಹೇಳ್ತಾನೆ. ಇನ್ನೂ ಹಲವು ಪದಾರ್ಥ ಇರ್ತಾವೆ, 4 ಇರ್ತಾವೆ. ನಾವು ಎಷ್ಟಂತ ಹೇಳಂತೇಳಿ ಒಂದು 4-5 ಹೆಸರು ಹೇಳಿ ಯಾವ ತರಲಿ ಅಂತ ಕೇಳ್ತಾನೆ. ಅದರಂತೆ ಸ್ವರ್ಗಲೋಕದ ಭೋಗ ಅಷ್ಟಂತ ತಿಳ್ಕೊಬೇಡ ನೀವು. ಸುಮ್ಮನೆ ಹೇಳ್ತಾರೆ 3-4 ರುಚಿಗಾಯಿ, ಕಾಮಧೇನು, ಕಲ್ಪವೃಕ್ಷ, ಅಮೃತಪಾನ, ಅಪ್ಸರಾಸ್ತ್ರೀ. ಇವು ದೊಡ್ಡವಂತಿರು, ಸಣ್ಣವಂತಿರು. ದೊಡ್ಡ ದುಃಖ, ದೊಡ್ಡದನ್ನು ಪಡಿಬೇಕಾಗ್ತಂದ್ರೆ ದೊಡ್ಡ ದುಃಖ ಅದು. ಅಲ್ಲಿ ಸಾಮಾನ್ಯ ವಿಚಾರ ಮಾಡಿದಾಗ ಒಂದು ಸಲ ಒಬ್ಬನು ಬಹಳ ಪುಣ್ಯವನ್ನು ಮಾಡಿ ಸ್ವರ್ಗಲೋಕಕ್ಕೆ ಹೋದ ಮೇಲೆ ಅಲ್ಲಿಯ ಭೋಗಗಳನ್ನು ನೋಡಿ ಮನಸೋತ. ಅದಕ್ಕಾಗಿ ಮಹಾತ್ಮರು ಪುಣ್ಯವನ್ನು ಮಾಡಿ ಸ್ವರ್ಗಲೋಕದ ಪ್ರಾಪ್ತಿಯನ್ನು ಮಾಡಿಕೊಂಡು ಈ ಭೋಗಗಳನ್ನು ನೀನು ಊಟ ಮಾಡು ಅಂತ ಹೇಳ್ತಿದ್ರು. ಆ ಮಾತು ಸತ್ಯ ಇದೆ ಅಂತಕ್ಕಂಥ ಗೊತ್ತಾಗಿ ಬಹಳ ಖುಷಿಪಟ್ಟ. 1 ದಿನ ಆಯಿತು, 2 ದಿನ ಆಯಿತು, ತಿಂಗಳಾಯಿತು, 6 ತಿಂಗಳಾಯಿತು, ವರ್ಷ ಆಯಿತು. ಅಲ್ಲೇನಂದರೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ಸುಮ್ಮನೆ ಹಿಂಗೆ ಬೆಲ್ಲ ಮಾಡಿದ್ರೆ ಬಂದುಬಿಡ್ತಾರೆ. ಏನು ತರಲಿ ಸರ್ ಅಂತ. ನಾವು ಹೋಗೋದು ಬೇಕಾಗಿಲ್ಲ, ಏನು ತರಬೇಕಂತ ಅವರೇ ಬರ್ತಾರೆ. ಅಲ್ಲಿ ಪರಿಚಾರಕರು ಬರ್ತಿದ್ರು, ಏನು ಕೇಳ್ತಾನ ಎಲ್ಲವೂ ತಂದು ಕೊಡ್ತಿದ್ರು. ಆತ ಎಲ್ಲಿ ತಾನಿರುವಂಥ ಜಾಗದಿಂದ ಹೊರಗೆ ಎಲ್ಲಿಗೆ ಹೋಗಂಗಿಲ್ಲ, ಎಲ್ಲ ಅಲ್ಲೇ ಬರ್ತಾದ್ಮೇಲೆ ಯಾಕೆ ಹೋಗ್ತಾನೆ. 1 ದಿನ 2 ದಿನ ಆದರೆ ಭಾಳ ರುಚಿ. ಅವನಿಗೆ 1 ವರ್ಷ ಆದರೂ ಕೂಡ ಆತನನ್ನು ಎಲ್ಲಿಗೆ ಬಿಡಲಿಲ್ಲ, ಹೊರಗೆ ಹೋಗಂಗಿಲ್ಲ. ಇಲ್ಲಪ್ಪ ಸ್ವಲ್ಪ ಹೋಗ್ತೀನಿ ಹೊರಗೆ ಅಂದರೆ ಇಲ್ಲಿಲ್ಲ, ನಮ್ಮ ಕಾನೂನುಗಳಂಗಾವ. ಸ್ವರ್ಗಲೋಕದಲ್ಲಿ ಬಂದಾಗ ಭೋಗವಾಗಿ ಇದ್ದಲ್ಲಿಗೆ ತಂದು ಕೊಡೋ ಪದ್ಧತಿ ಆದ ವಿನಃ ಭೋಗಕ್ಕಾಗಿ ನೀವೇನು ಮಾಡಂಗಿಲ್ಲ. ಸುಮ್ಮನೆ ಕೊಡಿ, ಏನು ಬೇಕು ಹೇಳಿ ತಂದು ಕೊಡ್ತು ಅಂತ. ಅವಾಗ ಅನ್ನಿಸ್ತು ಅವನಿಗೆ, 4 ದಿನ ಅಲ್ಲ, 4 ತಿಂಗಳಲ್ಲ, 1 ವರ್ಷ ಪರ್ಯಂತರ ಕುಂತಲ್ಲೇ ಕುಂದೋದಕ್ಕೆ ಬೇಸರ ಬಂದದು. ಏನು ಅದು ನಮಗೆ ಸುಖ ಆಗ್ಯದು. ಭಾಳ ದುಃಖ ಆಯಿತು, ಭಾಳ ಕಷ್ಟ ಆಯ್ತು ಅವನಿಗೆ. ಜೈಲಲ್ಲಿರೋದು ಬೇಸು, ಇದು ಬೇಡ ಅನ್ನುವ ಪರಿಸ್ಥಿತಿಗೆ ವಿಚಾರ ಬಂತು ನೋಡು. ಬಂದಾಗ ಅವನು 1 ದಿನ ಸಿಟ್ಟು ಬಂದು ಕೇಳೇಬಿಟ್ಟ, ನನ್ನ ಯಾಕೆ ಹೊರಗಡೆ ಬಿಡ್ತಾ ಇಲ್ಲ ಅಂತ ಕೇಳಿದ. ನೀನು ಭೂಲೋಕದಲ್ಲಿ ಮರ್ತಲೋಕದಲ್ಲಿ ನೀನಾಗಿ ಭೋಗಕ್ಕೆ ಎಷ್ಟೆಷ್ಟೋ ಕಷ್ಟವನ್ನು ಪಡೆದಿದ್ದೆಲ್ಲ, ಅದರ ಜೊತೆಯಲ್ಲಿ ಪುಣ್ಯವನ್ನು ಮಾಡಿದ್ದೆಲ್ಲ, ಆ ಪುಣ್ಯದ ಫಲದಿಂದ ಇಲ್ಲಿ ನೀನು ಹುಡುಕಾಡಿ ಭೋಗ ಪ್ರಾಪ್ತಿ ಮಾಡೋದಲ್ಲ, ಕೇಳಿದ್ದನ್ನು ನೀನು ಭೋಗಿಸುವುದಷ್ಟೇ ಕೆಲಸ. ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ ಅನ್ನೋ ಕೆಲಸ ಅಂದ. ಏನಿಲ್ಲ ಅಂದ್ರೆ ಅವರು ಏನೇನಿಲ್ಲ, ಕೇಳೋದು ತಿನ್ನೋದು ಕುಂದ್ರೋದು, ಕೇಳೋದು ತಿನ್ನೋದು ಕುಂದ್ರೋದು, ಮಾಡೋದೇನಿಲ್ಲ. ಅಂದರೆ ಇದ್ಯಾವ ಸ್ವರ್ಗಲೋಕ ಅಂದ ಅವನು. ಸ್ವರ್ಗಲೋಕ ಅಂತ ಯಾವನು ಕರಿತಾನೆ? ಇದಕ್ಕೆ ಇಷ್ಟು ದುಃಖ ಅದ, ಇದು ಸ್ವರ್ಗ ಅಂತ ಹೆಂಗೆ ಕರಿತೀರಿ?
ಸುಖ ಇದ್ದರೆ ಸ್ವರ್ಗ ಅನ್ಬೇಕಲ್ಲ. ಆವಾಗ ಹೇಳಿದ ದೂತ, ಆ ರೀತಿ ಅನ್ನುವ ಭಾವನೆ ಇತ್ತಂದರೆ ಈ ಲೋಕಕ್ಕೆ ನೀವು ಬರಬಾರ್ದಾಗಿತ್ತಂದ. ಈ ಲೋಕಕ್ಕೆ ಬರಬಾರ್ದಾಗಿತ್ತು. ಬಂದಿದ್ದೆ ಅಂದಮೇಲೆ ಅನುಭವ ಮಾಡಬೇಕು. ಇದು ಮುಗಿಸಿದ ಮೇಲೆ ಹೋಗು ನೀನು, ಆಮೇಲೆ ನೀನು ಸ್ವರ್ಗ ಲೋಕಕ್ಕೆ ಬಾ ಅಥವಾ ಬಿಡು, ನಿನಗೆ ಬಿಟ್ಟು ವಿಚಾರ. ಅಂದರೆ ಏನು ಯಾಕೆ ಹೇಳಕತ್ತೀನಂದರೆ, ಇಲ್ಲಿಯೋ ದುಃಖ ಅಲ್ಲಿಯೋ ದುಃಖ, ಕ್ಷೀಣೆ ಪುಣ್ಯ ಮರ್ತಲೋಕ ವಿಶಂತಿ. ಈ ರೀತಿ ಅವನಿಗೆ ಗೊತ್ತಾಗಿ ಇಹಲೋಕದ ಭೋಗನೂ ಬೇಡ ಶಿವ, ಪುಣ್ಯವನ್ನು ಮಾಡಿ ಸ್ವರ್ಗಲೋಕದ ಭೋಗನೂ ಬೇಡ ಶಿವ. ಯಾಕಂದರೆ ಎರಡೂ ದುಃಖನೇ ಅವಂತ. ವಸ್ತು ಬೇರೆ ಅವ, ದುಃಖ ಸಮಾವ. ಈ ಲೋಕದ ವಸ್ತುಗಳು ಬೇರೆ, ಪರಲೋಕದ ವಸ್ತುಗಳು ಬೇರೆ, ಆ ದುಃಖ ಮಾತ್ರ ಸಮಾವ. ಹಾಗಾಗಿ ಆ ವಿಷಯಾದಿಗಳಲ್ಲಿ ವೈರಾಗ್ಯವುಳ್ಳವನಾಗಿ ಏನದ ವಿರಚಿತ ಶಾಸ್ತ್ರದ ಸುವಿವೇಕದಳು ದೊರಕೊಂಡ ಜಡ ಅಜಡ ಭೇದದಳು ಆ ಜಡ ಸಂಗಮ್ ತನಗಿಲ್ಲೆಂದು ವಿಚಾರ ಮಾಡಿ ಅವನಿಗೆ ವೈರಾಗ್ಯ ಬಂತು. ವೈರಾಗ್ಯ ಬಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಬೇಕಾಗ್ಯದ. ಶಿಷ್ಯರಿಗೆ ಯಾವ ಮೋಕ್ಷ ಬೇಕಾಗ್ಯದ? ವಿಷಯಾದಿಗಳ ಆನಂದ ಬೇಕಾಗಿಲ್ಲ, ಲೋಕಾದಿಗಳ ಆನಂದ ಬೇಕಾಗಿಲ್ಲ. ಅವನಿಗೆ ಬೇಕಾದದ್ದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ರೂಪ ಪ್ರಾಪ್ತಿ. ಅಂದರೆ ಒಂದು ದುಃಖದಳು ತಾನೊಂದದೆ. ನಮಗೊಂದು ದುಃಖ ಬರಬಾರದು. ಶ್ರೀಮಂತಿಗೆ ಬಂದಾಗ ಬಡತನ ದುಃಖ ಹೋಗ್ತದೆ, ಹೌದಿಲ್ಲ? ಮತ್ತು ಬೇರೆ ದುಃಖ ಬರಂಗಿಲ್ಲೇನು? ಬರ್ತಾವ. ರೋಗ ಹೋದಾಗ ಆರೋಗ್ಯದ ಆನಂದ ಆಗ್ತದೆ. ಆದರೆ ಇದು ಶಾಶ್ವತವಾಗಿರ್ತದೆ, ಮತ್ತು ಬೇರೆ ದುಃಖ ಬರ್ತದೆ. ಈ ರೀತಿ ವಿಚಾರ ಮಾಡ್ತಾ ಹೋದಂತೆಲ್ಲ ದುಃಖದ ಬಗ್ಗೆ ನಿಜಗುಣರು ಹೇಳಿದರು. ಶಂಕರ ನೋಡು ನೀನೆನ್ನ 100,000 ಕೋಟಿಗಳುಂಟು ದುಃಖ ಅಂತ ಹೇಳ್ಬಿಟ್ಟವ್ರು ಒಂದೇ ಮಾತಿನಲ್ಲಿ. ಅಷ್ಟು ದುಃಖ ಅವಲ್ಲ. ಅದರಲ್ಲಿ ಹೆಚ್ಚಿನ ದುಃಖ ಯಾವುದು ಅಂದರೆ, ನಮಗೆ ಬಡತನ ದುಃಖನೇ ದೊಡ್ಡದು ಅನ್ಕೊಂಡಿವಿ, ಅನಾರೋಗ್ಯದ ದುಃಖನೇ ದೊಡ್ಡದು ಅನ್ಕೊಂಡಿವಿ, ಮತ್ತು ಇನ್ನೂ ಬರುವಂಥ ಕೆಲವು ದುಃಖಗಳೇನವ, ಮಕ್ಕಳಿಲ್ಲದವರಿಗೆ ಮಕ್ಕಳಿಲ್ಲಂಥ ದುಃಖ. ಅದು ಒಂದು ಪ್ರಕಾರ ಇಲ್ಲ. ಇವೆಲ್ಲದಕ್ಕಿಂತ ಅತ್ಯಂತ ದುಃಖ ಯಾವುದು ಅಂದರೆ ಮರಣ ದುಃಖ. ನಾವೆಲ್ಲರೂ ಸಾಯ್ತೀವಿ ಅನ್ನೋ ಶಬ್ದ ಕೇಳಿದ್ರೆ ಸತ್ತೋಗ್ತೀವಿ. ಬದುಕುವಂಥ ವ್ಯಕ್ತಿ ಸಾಯುತ್ತಿದ್ದೀ ನೀನಂತ ವೈದ್ಯ ಹೇಳಿದಾಗ ಇನ್ನೂ 2 ದಿನ ಆರಾಮಿರವ, ರಾತ್ರಿನೇ ಸತ್ತೋಗ್ತಾನೆ. ಇದು ಅತ್ಯಂತ ದುಃಖ. ಈ ದುಃಖನೂ ಕೂಡ ನಮಗೆ ಬರಬಾರ್ದು ನೋಡ್ರಿ. ಈ ದುಃಖ ನಮ್ಗೆ ಬರಬಾರ್ದು. ಅರ್ಥಾತು ಈ ದುಃಖ ನಮ್ಗೆ ಬರಬಾರ್ದು ಅಂತ ಹೇಳಿದರು. ಇದರ ಲಕ್ಷ್ಯಾರ್ಥ ಏನದ? ಈ ದುಃಖ ನಮಗೆ ಬರಬಾರ್ದು ಅಂದರೆ ನಾವು ಪುನಃ ಹುಟ್ಟಬಾರ್ದು. ಸಾವು ನಮಗೆ ಬರಬಾರ್ದು ಅಂದರೆ ನಾವು ಹುಟ್ಟಬಾರ್ದು. ಹುಟ್ಟಬೇಕಂತೀವಿ, ಈ ಕಡೆ ಸಾಯಬಾರ್ದು ಅಂತ ಹೇಳಿದ್ರೆ ಹಂಗಿಲ್ಲ. ನಾವು ಹುಟ್ಟಬಾರ್ದು ಅಂದರೆ ಈಗ ಸಾಯಬಾರ್ದು, ಮತ್ತು ಸಾಯ್ತೀವಿ ಅನ್ನೋದಿದ್ರೆ ನಾವು ಹುಟ್ಟಬಾರ್ದು. ಇವೆರಡೇ ಇರೋದಕ್ಕೆ. ಇದಕ್ಕೆ ಎಲ್ಲಿ ಇದೆ ಔಷಧ ಅಂದರೆ, ಇದು ಯಾರ ಕಡೆಯಿಂದ ನಿವೃತ್ತಿ ಆಗ್ತದೆ? ಈ ಜನನ ಮರಣ ರೂಪ ದುಃಖವನ್ನು ಕಳೆಯುವಂಥ ಶಕ್ತಿ ಸಾಕ್ಷಾತ್ ಗುರು ಪರಬ್ರಹ್ಮ. ಬ್ರಹ್ಮನಿಗಿಲ್ಲ, ವಿಷ್ಣುವಿಗಿಲ್ಲ, ರುದ್ರನಿಗಿಲ್ಲ. ಇವು ಮೂವರಿಗೆ ಇಲ್ಲ ಅಂದಮೇಲೆ ಸಾಮಾನ್ಯರಿಗಂತೂ ಇಲ್ಲವೇ ಇಲ್ಲ. ಇದು ಯಾರಿಗೆ ಅಂದರೆ ಸಾಕ್ಷಾತ್ ಗುರು ಪರಬ್ರಹ್ಮ. ಅಂಥ ಶ್ರೋತ್ರಿಯ ಬ್ರಹ್ಮಶ್ರ ಸದ್ಗುರುಗಳನ್ನು ಹೊಂದಿ ಯಾರಲ್ಲಿ ಹೋಗಬೇಕು? ರೋಗ ಬಂದಾದಂದರೆ ಡಾಕ್ಟ್ರಲ್ಲಿಗೆ ಹೋಗಬೇಕು.
ಬೇರೆ ಕಡೆ ಹೋದರೆ ನಿಷ್ಪ್ರಯೋಜನ. ಈ ಭವರೋಗ ಬಂದದಂದಮೇಲೆ ಯಾರಲ್ಲಿ ಹೋಗ್ಬೇಕು ಅಂದರೆ ಭವರೋಗ ವೈದ್ಯನಲ್ಲಿ ಹೋಗ್ಬೇಕು ನಾವು. ಇಲ್ಲಿ ಬಹಳ ಮಂದಿ ವೈದ್ಯರು ರಾಯಚೂರಲ್ಲಾರ, ಬೆಂಗಳೂರಲ್ಲಾರ, ಮಡ್ರಾಸ್ ಆದ, ಕಲ್ಕತ್ತಾದ, ಡೆಲ್ಲಿ ಆದ, ಬೇರೆ ದೇಶಗಳು ಡಾಕ್ಟ್ರ್ ಆದ. ಇವರೆಲ್ಲ ಡಾಕ್ಟ್ರು ವೈದ್ಯರು ಸಾಮಾನ್ಯ ವಿದ್ಯಾವಂತರಲ್ಲ. ಆದರೆ ಅವರಿಗೂ ಕೂಡ ಈ ಮರಣ ಭಯ ಹೋಗಿಲ್ಲ. ಈ ಮರಣ ಔಷಧ ಕೊಡ್ತಾರೆ ಅವರು, ಸಾವಿಗೆ ಔಷಧ ಆದಿನವರಲ್ಲಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಅಂದರೆ ಜಗತ್ತಿನಲ್ಲಿ ಯಾರಲ್ಲಿ ಇಲ್ಲ, ವೈದ್ಯರಲ್ಲಿಲ್ಲ, ದೇವತೆಗಳಿಲ್ಲ, ತ್ರೈಮೂರ್ತಿಗಳಲ್ಲಿ ಇಲ್ಲ ಅಂದರೆ ಅದಕ್ಕೆ ಔಷಧ ಕೊಡೋರು ಯಾರಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂದರು. ಅವರಿಗೆ ಸದ್ಗುರು ಅನ್ಬೇಕು. ಅವರನ್ನು ಹೊಂದಿ ಅಂದ್ರೇನು, ಅವರನ್ನು ಶೋಧನೆ ಮಾಡಿ. ಯಾಕಂದರೆ ಸಾಮಾನ್ಯ ವೈದ್ಯರು ಹಳ್ಳಿಯಾಗ ಒಬ್ಬರಾರ ಇಬ್ಬರಾರ, ತಾಲೂಕಿನಲ್ಲಿ ವೈದ್ಯರಾರ, ಜಿಲ್ಲಾ ವೈದ್ಯರು ಬೇರೆ, ಬೆಂಗಳೂರು ವೈದ್ಯರು ಬೇರೆಲ್ಲ, ಒಬ್ಬರಿಗಿಂತ ಒಬ್ಬರು ಹೆಚ್ಚಿನ ವಿದ್ಯಾವಂತರು ಅಂತ. ಅದೇ ರೀತಿ ಗುರುಗಳು ಬಹಳ ಮಂದಿ ಯಾರ ಇಲ್ಲಿಲ್ಲ ಅಂತಲ್ಲ, ಶಾಸ್ತ್ರಗಳಲ್ಲಿ ಬಹಳ ಮಂದಿ ಹೇಳ್ಯಾರ. ನಿಷೇಧ ಗುರು, ಕಾಮ್ಯ ಗುರು, ವಾಚಕ ಗುರು, ಕಾರಕ ಗುರು, ವಿಹಿತ ಗುರು ಅಂತ ಕೈವೆಲ್ಲ ಪದ್ಧತಿಯಲ್ಲಿ ಹೇಳ್ಯಾರ. 6 ಮಂದಿ. ಈ 6 ಮಂದಿಯಲ್ಲಿ ಯಾವ ಡಾಕ್ಟರ್ ಶ್ರೇಷ್ಠ ಅಂದರೆ ರಾಯಚೂರು ಹೇಳ್ತಾರಲ್ಲ, ಬೆಂಗಳೂರು ಇಂಥ ಹಾಸ್ಪಿಟ್ಲಲ್ಲಿ ಭಾಳ ಚಲೋ ಡಾಕ್ಟ್ರ್ ಅಂತ. ಅವ್ರು ನಿಜಗೊಂಡ್ರೆ ಹೇಳ್ಯಾರ. ಮತ್ತು ನೀವು ಅನುಮಾನ ಯಾಕ, ಇದ್ರಾಗ ಯಾರು ಶ್ರೇಷ್ಠ ಅಂದರೆ ವಿಹಿತ ಗುರುವೇ ಶ್ರೇಷ್ಠ. ಆ ಗುರುವಿನ ಒಂದು. ಇನ್ನು ಬೇರೆ ವಿವೇಕ ಚಿಂತಾಮಣಿ ಗ್ರಂಥದಲ್ಲಿ ಸಕಲ ಶಾಸ್ತ್ರ ಶಬ್ದ ಅರ್ಥಗಳನ್ನು ಬೋಧಿಪನು ಬೋಧಗುರು ಅಂದರು. ಸಕಲ ಶಾಸ್ತ್ರದ ಶಬ್ದದ ಅರ್ಥಗಳನ್ನು ಹೇಳ್ತಾರೆ ಅವರು, ವ್ಯಾಕರಣಬದ್ಧವಾಗಿ ಹೇಳ್ತಾರೆ, ಸಂಧಿ ಸಮಾಸವಾಗಿ ಹೇಳ್ತಾರೆ. ಅಲ್ಪ ಪ್ರಾಣ, ಮಹಾಪ್ರಾಣ, ಯಾವ ಶಬ್ದ ಎದರಿಂದ ಹುಟ್ಟಿತು, ಉತ್ಪತ್ತಿ ಆಯಿತು ಎಲ್ಲ ಹೇಳ್ತಾರೆ. ಆದರೆ ಬೋಧಗುರು ಹೇಳ್ತಾನೆ ವಿನ ತನಗೆ ನಡೆಯಿಲ್ಲ ಅಂತ. ಸಾರಿನಲ್ಲಿ ಇರುವಂಥ ಸೌಟು ಇದ್ದಂಗ. ಸೌಟು ಸಾರು ಮಾಡಬೇಕಾದ್ರೆ ಸೌಟು ಬೇಕೇ ಬೇಕು. ಆದರೆ ಸಾರಿನಲ್ಲೇ ಸೌಟು ಮುಳುಗ್ಯದ, ಸಾರಿನ ರುಚಿ ಅದಕ್ಕೆ ಗೊತ್ತಿಲ್ಲ ನೋಡ್ರಿ. ಗೊತ್ತದೇನು? ಅದನ್ನು ಕೇಳಿದ್ರೆ ಹೇಳ್ತದೇನು, ಸಾರಿಗೆ ಖಾರ ಎಷ್ಟಾಗ್ಯದ, ಹುಳಿ ಎಷ್ಟಾಗ್ಯದ, ಮತ್ತೆ ನೀಡೋರೆ ಊಟ ಮಾಡಿ ಹೇಳಪ್ಪ ನೀನು ಅಂತ ಕೇಳ್ತೀವಿಲ್ಲ. ಸೌಟಿಗೆ ಯಾಕೆ ಗೊತ್ತಾಗಲಿಲ್ಲ? ಅದು ಜಡ ಅದ ಅಂತದು. ಸೌಟು ಜಡ ಅದ. ಅದರಂತೆ ಎಲ್ಲ ಶಬ್ದಗಳನ್ನು ಹೇಳಿದ್ರು ಕೂಡ ಬೋಧಗುರುವಿನ ವೇದಗುರು ಆಗೋದಿಲ್ಲ. ವೇದಗುರು ಯಾರಂದರೆ ತನ್ನ ಜೀವನದಲ್ಲಿ ತನ್ನನ್ನು ತಾನು ತಿಳಿದುಕೊಂಡು ನನಗೆ ಜನನಿಲ್ಲ, ನನಗೆ ಮರಣ ಇಲ್ಲ, ನಾನು ಹುಟ್ಟವನಲ್ಲ, ನಾನು ಸಾಯುವನಲ್ಲ, ಶಿವ ಜೀವ ಜಗತ್ತು ಏಕಂ ಏವಂ ಅದ್ವಿತೀಯ ಪರಬ್ರಹ್ಮನಲ್ಲೇ ಸ್ವರೂಪನೇ ಇದೆ ವಿನ ಅನ್ಯವಾಗಿ ಇಲ್ಲ ಅನ್ನುವಂಥ ದೃಢಜ್ಞಾನ ಆಗಿರ್ತದೆ. ದೃಢಜ್ಞಾನ ಬೇರೆ, ಅದೃಢ ಜ್ಞಾನ ಬೇರೆ. ಶಾಸ್ತ್ರ ಹೇಳುವಾಗ ನಮಗೂ ವೈರಾಗ್ಯ ಬರ್ತದೆ, ಸಾವಿಲ್ಲ ನಮಗಂತ. ಶಾಸ್ತ್ರ ಬಿಟ್ಟು ಕೆಳಗಿಳಿದ ಮೇಲೆ ಹಾ ಅಂದ್ಬಿಡ್ತೀವಿ ನಾವು. ದೃಢ ಆಗಿದೇನೋ, ದೃಢ ಆಗಿಲ್ಲ ಅಂತ ಅರ್ಥ. ಹ್ಞೂ ಅನ್ನಬಾರ್ದಂತ ಅರ್ಥ ಅಲ್ಲ. ಅದು ಶರೀರದ ಧರ್ಮ. ಶರೀರ ಧರ್ಮ ಅದು ಅಂತದ ಹ್ಞೂ ಅಂತದ. ಅದನ್ನೇನು ವಿಚಾರ ಮಾಡಬಾರ್ದು. ಅವನಲ್ಲಿ ಜ್ಞಾನದ ನಿಷ್ಠೆಯನ್ನು ನೋಡಬೇಕು. ಜ್ಞಾನ ಎಷ್ಟು ಪ್ರಕಾರ ನಿಷ್ಠೆ ಆದ ಅವನು ಹೊಂದಿ ಮತ್ತೆ ಏನು ಮಾಡ್ತಾನಂದರೆ ಗುರು ಸೇವಾ ತತ್ಪರನಾಗಿ ಹೋದ ತಕ್ಷಣ ನನಗೆ ಮನೆಯಲ್ಲಿ ಇಂಥ ಕಾರ್ಯ ಅದ, 1 ಲಕ್ಷ ರೂಪಾಯಿ ಸಾಲ ಬೇಕಾ, ಕೊಡುತ್ತಿಲ್ಲ ಅಂತ ಕೇಳಿದರೆ ಕೊಡ್ತಾರೇನವರು? ಶ್ರೀಮಂತಲ್ಲಿ ಹೋದ್ಮೇಲೆ ಅಲ್ಲಿ ಹೋಗಿ
ವಿನಯದಿಂದ ಮಾತಾಡಿಸಿ ನಮಸ್ಕಾರ ಮಾಡಿ ಯೋಗಕ್ಷೇಮವನ್ನು ತಾನು ಕೇಳಿ ತನ್ನ ಯೋಗಕ್ಷೇಮವನ್ನು ಹೇಳಿ ತನಗೆ ಬಂದಂಥ ತಾಪದ ಬಗ್ಗೆ ಆತನ ಮುಂದೆ ಮನಮುಟ್ಟುವಂಗೆ ತಿಳಿಸಿದಾಗ ಆತ ತಾನು ಕೇಳಿದ್ದು ಮನ ಕರಗಿ ಇಲ್ಲ ಅಂತಂದಿರಬಾರ್ದು, ಕೊಟ್ಟ ಕಳಿಸ್ಬೇಕು. ಆ ರೀತಿ ವಿನಯ ವಿನಮ್ರತೆಯಿಂದ ಮಾತನಾಡಿದಾಗ ಎದಕ್ಕೆ ಬಂದೆ ಅಂತ ಕೇಳ್ತಾನೆ. ಇಲ್ಲಪ್ಪ ಇಷ್ಟು ಬೇಕಾಗಿದ್ದು ತಗೊಂಡು ಹೋಗಂತ ನಾವು ಒಯ್. ಅದೇ ನೇರವಾಗಿ ಹೋಗಿ ನನಗೆ ಇಷ್ಟು ಬೇಕಾದ ಕೊಡ್ತಿಲ್ಲ ಅಂತ ಕೇಳಿದರೆ ಕಪಾಳಕ್ಕೆ ಏಟ್ಬಿಡ್ತೇನೆ ಅವನು. ಮತ್ತು ಗುರುಗಳಲ್ಲಿ ಹೋಗುವಂಥ ಶಿಷ್ಯರು ಕಿಂಕರರಾಗಿ ಹೋಗ್ಬೇಕು, ಅಹಂಕಾರದಿಂದ ಹೋಗ್ಬೇಕು. ರೊಕ್ಕ ದುಡ್ಡನ್ನು ಸಾಲ ತಗೊಂಡು ವಾಪಸ್ ಕೊಡೋದು, ಅದು ಸಾಲ. ಮತ್ತೆ ನೀ ದಾನ ಅಲ್ಲದು. ಸಾಲವನ್ನು ತಗೊಳ್ಬೇಕಾಗಿತ್ತು ಅಂದರೆ ಇಷ್ಟು ನಿಯಮಗಳಾವಂದರೆ, ಜ್ಞಾನವನ್ನು ಪಡಿಬೇಕಾಗಿದ್ರೆ ಶಿಷ್ಯನಿಗೆ ಎಂಥ ವೃತ್ತಿ ಇರಬೇಕದು. ಅದಕ್ಕೆ ಅವನಲ್ಲಿ ಆಪ್ತ ಅಂಗ ಸೇವ ಸದ್ಭಾವ ಅನ್ನುವಂಥ 4 ಸೇವೆಗಳಲ್ಲಿ ನಿನಗೆ ಅನುಕೂಲವಾದ ಸೇವೆಯನ್ನು ನೀವು ಮಾಡೋಂದ್ರು. ಗೃಹಸ್ಥಾಶ್ರಮದವರು ಯಾವಾಗಲೂ ಗುರುವಿನ ಸಮೀಪ ಇರೋಕ್ಕಾಗ್ತದೇನು? ಶಾಸ್ತ್ರ ಹೇಳಿದರೆ ಮತ್ತು ಗುರುವಿನ ಸೇವೆ ಮಾಡಬೇಕಂತ ಹೇಳಿ ಹೆಂಡ್ರ ಮಕ್ಕಳಿಗೆ ಬೋಕೆ ಕೊಟ್ಟು ತಾನೊಬ್ಬ ಗುರುಗಳ ಸಮೀಪ ಇದ್ದರೆ ಅವ್ರ ಗತಿ ಏನು? ಅವ್ರ ಹೆಂಡ್ರ ಮಕ್ಕಳಿಗೆ ಯಾರು ಸಾಕಬೇಕು? ಅದಕ್ಕೆ ಶಾಸ್ತ್ರಗಳಲ್ಲಿ ನಿಯಮ ಗೃಹಸ್ಥ ಯಾವ ಸೇವೆ ಮಾಡಬೇಕು, ಸನ್ಯಾಸಿ ಆದವನು ಗುರುವಿನ ಸೇವೆ ಹೇಗೆ ಮಾಡಬೇಕು, ಬ್ರಹ್ಮಚಾರಿ ಆದವನು ಗುರುವಿನ ಸೇವೆ ಹೇಗೆ ಮಾಡ್ಬೇಕಂತ ಅದ. ಅವನೆಲ್ಲ ಶಾಸ್ತ್ರಗಳು ವಿಚಾರ ಅವ. ಆಗ ಗುರುಸೇವಾ ತತ್ಪರನಾಗಿ ಆವಾಗ ಆತನ ಕೃಪೆ ಆಗ್ತದೆ. ಗುರುವಿನ ಕೃಪೆ ಯಾವಾಗ? ಸೇವಾದಿಗಳಲ್ಲಿ. ಸೇವೆಗೆ ಗುರುನಾಥ ಕೃಪೆ ಆದಷ್ಟು ಸಂಪತ್ತಿಗೆ ಅವನು ಕೃಪೆ ಆಗೋದಿಲ್ಲ. ತಿಳ್ಕಾರಿ, ಸಂಪತ್ತಿಗೆ ಆಗೋದಿಲ್ಲ ಅಂತ. ಯಾಕಂದರೆ ಎಲ್ಲದಕ್ಕಿಂತ ಹೆಚ್ಚಿನದು ಸೇವಾ. ಸಂಪತ್ತು ಕೊಡಬಾರ್ದಂತ ಅರ್ಥ ಅಲ್ಲ, ಸಂಪತ್ತಿಗೂ ಫಲ ಅದ, ಸೇವಾ ಫಲ ಅದ, ಇಲ್ಲಂತಲ್ಲ. ಆದರೆ ಶರೀರದಿಂದ ವಾಣಿ ಮನಸ್ಸಿನಿಂದ ಮಾಡುವಂಥ ಸೇವೆಗಿದ್ದಷ್ಟು ಫಲ ಹೆಚ್ಚಿಂದ ಯಾವುದರಲ್ಲಿ ಇಲ್ಲ. ಅದಕ್ಕೆ ಬಹಳ ಅದ. ಹಾಗಾಗಿ ಅವನ ಕೃಪೆಯನ್ನು ಪಡೆದು ಆ ಮನದೊಳು ಆಲೋಚನೆಯಿಂದ ಸಮಂತು ಅನುವಾಯಿತು ಈ ಭೂಮಿ ತ್ರಯವೆಂತು. ಇದು ಬುದ್ಧಿಯ ಸುವಿವೇಕದೊಳಹುದು ಅದರಿಂ ಜಾಗ್ರಮಿದೆ ನೆನೆಸುವುದು. ಇದು ಜಾಗ್ರಾವಸ್ಥೆ ಅನ್ನಿಸ್ತದ, ವರ ಜಾಗ್ರ. ಆವಾಗ ಏನು ಮಾಡ್ತಾನೆ? ಗುರುಗಳನ್ನು ಹೊಂದಿ ಯೋಗ ಅಭ್ಯಾಸವನ್ನು ಮಾಡುವನು. ಶುರುವಾಯ್ತದ. ಮದುವೆ ಕನ್ಯೆ ಫಿಕ್ಸ್ ಆಗ್ಯದ. 6 ತಿಂಗಳ 1 ವರ್ಷ ಆದಮೇಲೆ ಮದುವೆ ನಿಶ್ಚಯ ಮಾಡ್ಯಾರ. ಅತ್ತೆ ಮಾವ ಎಂದು ಕನ್ಯೆ ನಿಶ್ಚಯ ಆಗ್ಯದ, ಅವತ್ತೆ ಅತ್ತೆ ಮಾವ ನಿಶ್ಚಯ ಆದಂಗೆ. ಎಂದು ನಿಶ್ಚಯ ಆಗ್ಯದ ಗಂಡ ಆದಂಗೆ. ಆದರೆ ಮದುವೆ ಆಗುವವರೆಗೂ ಸೇವಾದಿಗಳು ಮಾಡೋಕ್ಕೆ ಬರೋಂಗಿಲ್ಲ. ಮಾಡ್ತಾಳೇನು ಸೊಸೆ? ಏಕೆಂದ್ರೆ ನೋಡಪ್ಪ ನಮ್ಮ ಸೊಸೆ ಅಂತ ಹೇಳ್ತೀವಿ, ಆದರೆ ಆವಾಗ ಸೇವೆ ಮಾಡೋ ಅವಕಾಶ ಇಲ್ಲ. ಅತ್ತೆ ಮಾವನ ಮನೆಗೆ ಬಂದು ಸೇವೆ ಮಾಡೋಕ್ಕೆ ಬರ್ತದ? ಗಂಡನ ಸೇವೆ ಮಾಡೋಕ್ಕೆ ಬರ್ತದ? ಮದುವೆ ಆದ ಮೇಲೆ ಪರಸ್ಪರ ಸೇವಾದಿಗಳು ನಡೀತಾರೆ ನೋಡ್ರಿ. ಆವಾಗ ಯಾವಾಗ ಇಂಥ ಅಂತಃಕರಣ ಕೃಪೆ ಯಾವಾಗ ಗುರುವಿಂದ ಆಯಿತು, ಆವಾಗ ಯೋಗ ಅಭ್ಯಾಸ ಅಂದ್ರೆ ಏನು ಮಾಡೋಕಿಲ್ಲಿ? ಯೋಗ ಅಭ್ಯಾಸ ಅಂದಾಗ ಜ್ಞಾನ ಯೋಗದ ಅಭ್ಯಾಸ ಅಂತ ಅರ್ಥ ಮಾಡೋಕೆ ವಿನ ಬೇರೆ ಯೋಗದ ಅಭ್ಯಾಸ ಅಲ್ಲಿಲ್ಲ. ಯಾವುದು? ಜ್ಞಾನ ಯೋಗದ ಅಭ್ಯಾಸ. ಆ ಯೋಗ ಪ್ರಾಪ್ತಿ ಆಯ್ತಂದರೆ ಒಡಲು ಅಳಿದವನು. ಒಡಲು ಅಂದರೆ ಶರೀರ ಬಿಟ್ಟವನು ನೋಡವನು. ಶರೀರ ಬಿಟ್ಟು ಹೋಯ್ತು ಅವನಿಗೆ.
ಶರೀರ ಬಿಟ್ಟು ಹೋಯ್ತಂದ್ರೆ ಸತ್ತೋದ್ನ ನಾನು. ಶರೀರ ಬಿಟ್ಟು ಹೋಯ್ತಂದ್ರೆ ಶರೀರ ಭಾವ ನಾಶ ಆಯ್ತಂತ. ಯಾವಾಗ ಶರೀರ ಭಾವ ನಾಶ ಆಯ್ತಂದ್ಮೇಲೆ ಅವನು ಈಶ್ವರನೇ ಸಮಾನ, ಪರಮಾತ್ಮನ ಸಮಾನ ಅವನು. ಹಾಗಾಗಿ ಈ ವಿವೇಕದಿಂದ ಜಡ ಮತ್ತು ಚೇತನ ಪದಾರ್ಥಗಳು ಭಿನ್ನವಾಗಿ ಆಗ ಅಹಂಕಾರ ಮೊದಲುಗೊಂಡು ದೇಹ ಪರ್ಯಂತರವಾದ ಅನಾತ್ಮ ವರ್ಗ ಮಿಥ್ಯ ಆತ ನೋಡ್ರಿ. ಅವನು ತಿಳ್ಕೊಂಡನ ಈ ದೇಹ ಮಿಥ್ಯ ಅದ, ಅದರ ಪರ್ಯಂತರವಾಗಿ 25 ತತ್ವಗಳೇನವ ಅವು ಸುಳ್ಳವ. ಹೀಗೆ ಅವುಗಳ ಸಂಘ ನನಗಿಲ್ಲ, ಯಾಕಂದ್ರೆ ಅವೆಲ್ಲ ಮಿಥ್ಯಾವ, ನಾನು ಸತ್ಯ ಏನಂತ. ಏನು ಮಿಥ್ಯ ಅದ? ದೇಹ ಆದಿ. ಅದನ್ನು ಯಾರು ಹಿಡಿದರು? ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವಕು. ಗುರು ಹೇಳ್ತಾನೆ ಇವೆರಡೂ ಭಾಗ ಮಾಡಕ್ಕೆ ಬರಂಗಿಲ್ಲ. ಗುರು ಹೇಳಿದಾಗನೇ ಅನುಭವದಿಂದ ಹೇಳ್ಬೇಕು. ಅವನು ಒಳಗಡೆನೆ ಒಂದು ಹೊಟ್ಟೆ ಒಳಗೆ, ದೇಹದ ಒಳಗೆ ಒಂದು ದೊಡ್ಡ ಗಡ್ಡೆ ಆಗ್ಯದಂದ್ರೆ ನಮ್ಮಷ್ಟಕ್ಕೆ ನಾವು ಗಡ್ಡೆಯನ್ನು ತೆಗೆದುಕೊಳ್ಳೋಕೆ ಬರೋದಿಲ್ಲ. ನಮ್ಮಷ್ಟೇ ನಾವು ಉಪಚಾರ ಮಾಡ್ಕೊಂಡು ನಿವೃತ್ತಿ ಮಾಡ್ಕೋಕೆ ಬರೋದಿಲ್ಲ. ನುರಿತ ಅಂತ ವೈದ್ಯನಲ್ಲಿ ಹೋದಾಗ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವನು ಶಸ್ತ್ರಚಿಕಿತ್ಸೆ ಎಷ್ಟು ಸೂಕ್ಷ್ಮ ಮಾಡ್ಬೇಕಂದ್ರೆ ಗಡ್ಡೆಯಷ್ಟೇ ತೆಗಿತಾನ, ಉಳಿದ ಯಾವುದೇ ಭಾಗಕ್ಕೆ ಅಪಾಯ ಆಗಲಾರ್ದಂಗೆ ಚಿಕಿತ್ಸೆ ಮಾಡ್ತಾರೆ ಅವರು. ಅದೊಂದು ಎಲ್ಲರಿಗೂ ಬರ್ತದೆ ಏನದು? ಎಲ್ಲಿ ಗಡ್ಡೆ ಇದೆ ಗಡ್ಡೆ ಅಷ್ಟೇ ತೆಗಿತಾರೆ, ಉಳೋದಕ್ಕೆ ಅದು ಬೇರೆ ಇರಲಿ. ಈಗಿನ ಕಾಲದಲ್ಲಿ ಬಹಳ ವಿಚಿತ್ರ ಅನ್ನಿಸ್ತದ. ಈಗಿನ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸಾಮಾನ್ಯ ಹೆರಿಗೆ ಬಹಳ ನಿಂತೋಗ್ಯಾವ. ಬರ್ತಾ ಬರ್ತಾ ಮುಂದಿನ ಕೆಲವು ದಿನಗಳಲ್ಲಿ ಮಗು ಎಲ್ಲಿಂದ ಹುಟ್ಟ್ಯದಂದ್ರೆ ಹೊಟ್ಟೆಯಿಂದ ಹುಟ್ಟ್ಯದಂತ ಹೇಳೋ ಕಾಲ ಬರ್ತದೆ ನೋಡ್ರಿ. ಎಲ್ಲಿಂದ ಹುಟ್ಟ್ಯದ? ಹೊಟ್ಟೆಯಿಂದ ಹುಡ್ತಾವ. ಯಾಕಂದ್ರೆ ಅವು ಎಲ್ಲಿಂದ ಹುಡ್ತಾವ ಅಂಬೋದು ಗೊತ್ತೇ ಇಲ್ಲಲ್ಲ. ಎಲ್ಲರೂ ಸೃಜನೆ ಮಾಡೋದು, ತೆಗೆಯೋದು. ಅದಿರಲಿ, ತೆಗೆಯುವಾಗ ಅವ್ರ ಬುದ್ಧಿ ಎಷ್ಟಿರ್ಬೋದಂತ. ಕೂಸಿಗೂ ಒಂದು ಚೂರು ಏನು ಧಕ್ಕೆ ಆಗಲಾರ್ದಂಗೆ, ತಾಯಿಗೂ ಕೂಡ ಏನು ಅಪಾಯ ಆಗಲಾರ್ದಂಗೆ ಒಂದು ಉಪಾಯದಿಂದ ತೆಗಿತಾರಲ್ಲ, ಇದು ಸಾಮಾನ್ಯ ಕೆಲಸ ಅಲ್ಲ. ಸಾಮಾನ್ಯ ಕೆಲಸ ಅಂದ್ರೆ ಹೊರಗಡೆ ಇದ್ದದ್ದಾದ್ರೆ ಆಪರೇಷನ್ ಬೇರೆ, ತಾಯಿಯ ಗರ್ಭದಲ್ಲೇ ದೊಡ್ಡ ಚಾಣಾಕ್ಷತನಲ್ಲ. ಅದಕ್ಕೆ ಸಹಾಯ ಏನಂದರೆ ಶಸ್ತ್ರಗಳು ಸಹಾಯ ಮಾಡ್ತಾವೆ. ಅವು ಉಪಾಯ ಆಪರೇಷನ್ ಮಾಡುವಂಥ ಶಸ್ತ್ರಗಳೇ ಅವು ಬಹಳ ಉಪಾಯ ಇರ್ತಾವೆ. ಅದರಂತೆ ಇಲ್ಲಿ ಆತ್ಮ ಅನಾತ್ಮ ಎರಡು ಕೂಡವಲ್ಲ ದೇಹದಲ್ಲಿ. ಒಂದು ಚೈತನ್ಯ ಅದ, ಒಂದು ಅಜಡ ಅದ. ಅಜಡ ಅಂದರೆ ಚೇತನ ಅದ, ಇನ್ನೊಂದು ಜಡ ಅದ. ಇವೆರಡು ಕೂಡ್ಯಾವ. ತಾಯಿ ಗರ್ಭದ ಶಿಶು ಕೂಡಿದಂಗೆ ಎರಡು ಕೂಡ್ಯಾವ ನೋಡ್ರಿ ಈಗ. ಮತ್ತು ಇದನ್ನು ಅಜಡವನ್ನು ತೆಗಿಬೇಕು ಅಂದರೆ ಶಾಸ್ತ್ರಗಳಿಂದ ಭವರೋಗ ವೈದ್ಯ ನುರುತ್ತಿರ್ತಾನೆ, ಅನುಭವ ಇರ್ತದೆ ಅವನಿಗೆ. ಇಂಥವೆಷ್ಟೋ ಆಪರೇಷನ್ ಮಾಡಿನಂತ ನಾವು. ಅದರಂತೆ ಎಷ್ಟೋ ತಾನು ಶಾಸ್ತ್ರಗಳ ಅನುಭವದಿಂದ ಚೇತನಕ್ಕೂ ಏನು ಆಗಲಾರ್ದಂಗೆ, ಜಡಕ್ಕೂ ಏನು ಆಗಲಾರ್ದಂಗೆ. ಹೌದಿಲ್ಲ? ದೇಹ ನಾನಲ್ಲಂದಾಗ ನಮ್ಮ ದೇಹಕ್ಕೆ ಏನೇನಾಗ್ಯದ? ತಾಯಿಗೆ ಏನೇನಾಗಿದೆ ಅನ್ನೋದು ಶಿಶುನ ತೆಗೆದಾಗ ಏನಾಗಿಲ್ಲಲ್ಲ. ಶಾಸ್ತ್ರ ಕೇಳಿ ದೇಹ ಮೊದಲಾದವು ನಾನು ಅಲ್ಲಂದ ಕೂಡ ನಮ್ಮ ದೇಹಕ್ಕೆ ಏನಾಗಿಲ್ಲ, ಕರ್ಮೇಂದ್ರಿಯಗಳು ಏನಾಗಿಲ್ಲ, ಜ್ಞಾನೇಂದ್ರಿಯಗಳು ಏನಾಗಿಲ್ಲ, ನಮ್ಮ ಮನಸ್ಸು ಹಾಳಾಗಿಲ್ಲ, ಬುದ್ಧಿ ಕೆಟ್ಟಿಲ್ಲ. ಮೊದಲು ಹೆಂಗಿದ್ದೀವಿ ಹಂಗೆ ನಾವಿವಿ. ಆದರೂ ಕೂಡ ಜಡವನ್ನು ಬೇರ್ಪಡಿಸುವಂಥ ಶಕ್ತಿ ಯಾರಿಗಂದ್ರೆ ಭವರೋಗ ವೈದ್ಯನಿಗಾದ. ಎಲ್ಲರಿಗೂ ಬರೋದಲ್ಲ ಇದು. ಅದಕ್ಕಾಗಿ
ಆ ಪರ್ಯಂತರ ಅನಾತ್ಮ ವರ್ಗವನ ಮಿಥ್ಯವೆಂದು, ಇದು ಸತ್ಯಾನುಭವ ಇದು ಮಿಥ್ಯಾನುಭವ ಎಂದು ವದವಿಭೂತಿಪರ ಸದ್ಗುರುವಕ್ಕೂ ಇನ್ನೊಂದು ಸದ್ಗುರುನ ಕೆಲಸ ಅಲ್ಲ. ಅದೇ ರೀತಿಯಾಗಿ ನಾನು ಚೇತನವಾಗಿದ್ದೇನೆ, ಅಸಂಗನಾಗಿದ್ದೇನೆ, ನಾನು ಸದ್ರೂಪನೂ ಹೌದು, ಚಿದ್ರೂಪನೂ ಹೌದು, ನಿತ್ಯನೂ ಹೌದು, ಆನಂದನೂ ಹೌದು, ಪರಿಪೂರ್ಣನೂ ಹೌದು ತಿಳ್ಕೊಂಡು ಈ ಮೂರು ಭೂಮಿಕೆಗಳೇನಾವ, ಸುಖೇಚ್ಛ, ಸ್ವೇಚಾರ, ಅಸಂಗ ಅನ್ನುವಂಥ ಭೂಮಿಕೆಗಳು ಇವೆಲ್ಲ ಕೂಡಿದಾಗ ಇದಕ್ಕೇನಾಯಿತು, ವರಜಾಗ್ರಾವಸ್ಥೆ ಪ್ರಾಪ್ತಿ ಆಯಿತು. ಎದ್ದ ಬಟ್ ನೋಡು, ಇವನು ಒಂದು ಸಲ ಯಾವುದೋ ಜನ್ಮದ ಪುಣ್ಯದಿಂದ ಒಂದು ಸಲ ಎದ್ನಂದ್ರೆ ಮತ್ತೆ ಎಂದು ಮಲಗಂಗಿಲ್ಲ. ಎಂದೂ ಮಲಗದಿಲ್ಲ ಇವನು. ಇವನಿಗೆ ಹಗಲು ಇಲ್ಲ, ರಾತ್ರಿ ಇಲ್ಲ, ಜಾಗ್ರ ಇಲ್ಲ, ಸ್ವಪ್ನ ಇಲ್ಲ, ಸುಸುತ್ತಿ ಇಲ್ಲ. ಸದಾ ಕಾಲ ಮೂರು ಅವಸ್ಥೆಗಳನ್ನು ಬೆಳಗುವಂಥ ಸಾಕ್ಷಿ ಚೈತನ್ಯ ಸ್ವರೂಪ ಅಂತ ಈ ನಂದಾದೀಪ ಜ್ಯೋತಿಯನ್ನು ಬೆಳಗುತ್ತಿಲ್ಲ. ಅಲ್ಲೇನದ, ಬರೇ ಬೆಳಕೆ ಬೆಳಕೆ ಬೆಳಕೆ, ಆನಂದವೇ ಆನಂದ, ಆನಂದವೇ ಆನಂದ. ಹಾಗಾಗಿ ಮುಂದೆ ಇದಿಷ್ಟೆಲ್ಲ ಕೇಳಿದ ಮೇಲೆ ಶಿಷ್ಯನಾದ ಶ್ರೀರಾಮಚಂದ್ರ, ನಿಮ್ಮಿಂದ ಗುರುಗಳೇ ಯುಕ್ತ ಪ್ರಕಾರ ಯೋಗ ಅಭ್ಯಾಸವನ್ನ ಮಾಡುತ್ತಿರುವಂಥ ಯೋಗಿ ಯೋಗವನ್ನು ಪೂರ್ತಿ ಆಗದೆ ಅವನು ಮಧ್ಯದಲ್ಲೇ ಸತ್ತು ಹೋದರೆ, ಇವೆಲ್ಲ ಶಾಸ್ತ್ರದ ಬಹಳ ವಿಚಿತ್ರ ಅವ. ಇವನು ಕೇಳಬೇಕಂದ್ರೆ ಗೊತ್ತಾಗ್ತದೆ. ಎಲ್ಲಿ ಬಿಡಪ್ಪ, ನಮ್ಗೆ ಯಾವ ಜನ್ಮದ ಮುಕ್ತಿ ಆಗ್ತದೆ, ಯಾಕೆ ಕೇಳಬೇಕು, ಏನು ಮಾಡಬೇಕಂತ ಅಸಂಗದ ಮಂದಿ ಭಾಳ ಅದ. ಅವು ಸುಮ್ಮನೆ ಯಾವುದೊಂದು ಪ್ರಶ್ನೆ ಹಾಕಿ ಹೋಗ್ಬಿಡ್ತಾರೆ. ಅವನು ಪಾಪ ಇವ್ರು ಅರ್ಧಮರ್ಧ ಕೇಳಿರ್ತಾರೆ. ಅವ್ರು ಹೌದಲ್ಲಪ್ಪ ಅಂತ ಹೇಳೋ ಮಾತು ಅಂಥೇಳಿ ತಮ್ಮ ಸಾಧನೆಯನ್ನು ಬಿಟ್ಟು ಮನೆಗೆ ಆಗಿಬಿಡ್ತಾರೆ. ಮತ್ತೆ ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಈ ವರಜಾಗರವಸ್ಥೆ ಸಾಧನೆ ಮಾಡುವಂಥ ಸಾಧಕನಿಗೆ ಆ ವರಜಾಗ್ರದ ಅವಸ್ಥೆ ಇನ್ನೂ ಪೂರ್ತಿ ಸಾಧನೆ ಆಗಿಲ್ಲ, ಪೂರ್ತಿ ಆಗಿಲ್ಲ, ಎಲ್ಲೋ ಸ್ವಲ್ಪ ಉಳ್ಕೊಂಡದ. ಅಂಥವನು ಆಪೇಕ್ಷೆ ಬಹಳ ಅದ, ಪೂರ್ತಿ ಮಾಡ್ಬೇಕಂತ ಆಪೇಕ್ಷೆ ಅದ, ಆಯುಷ್ಯ ಇಲ್ಲ. ಭಾಳ ಜನಕ್ಕೆ ಆಪೇಕ್ಷೆ ಅದ, ಈ ಜನ್ಮದಲ್ಲಿ ಮುಕ್ತನಾಗಬೇಕು ಅಂತ ಆಪೇಕ್ಷೆ ಅದ, ಆಯುಷ್ಯ ನಮ್ಮ ಕಡೆ ಇಲ್ಲ. ಕೆಲವು ಜನಕ್ಕೆ ಆಯುಷ್ಯ ಭಾಳ ಅದ, ಆಪೇಕ್ಷೆ ಇಲ್ಲ. ಈ ಥರ ಆದ್ರೂ ಉಪಯೋಗ ಇಲ್ಲ, ಈ ಥರ ಆದರೂ ಉಪಯೋಗ ಇಲ್ಲ, ಎರಡೂ ಕೂಡಿರಬೇಕು. ಇದು ಯೋಗ ಯೋಗ ಅಂತಾರೆ. ಯೋಗಾನು ಯೋಗ. ಆಪೇಕ್ಷನಾದ ಪುಣ್ಯಾತ್ಮನಿಗೆ ಅವಕಾಶನಾದ ಆದಿಲ್ಲ. ಆಪೇಕ್ಷೆ ಅದ, ಆಯುಷ್ಯ ಅದ, ಇದ್ರಾಗ ಇನ್ನೊಂದು ಕೊಡಬೇಕು, ಅವಕಾಶ ಬೇಕಲ್ಲ. ನಮಗೂ ಸದ್ಗುರು ಬಸವಾನಂದರು, ಪುಣ್ಯಾತ್ಮ ಸಿದ್ಧಲಿಂಗ ತಾತ್ನವ್ರು ಇಲ್ಲಿ ಬರದೇ ಇದ್ದರೆ, ಈ ಅವಕಾಶ ಸಿಗದೇ ಇದ್ದರೆ ನಾವು ನೀವು ಎಲ್ಲಿಗೆ ಹೋಗ್ತಿದ್ದೀವಿ? ಆಯುಷ್ಯ ಅದ, ಆಪೇಕ್ಷೆ ಅದ, ಈ ಅವಕಾಶ ಬೇಕಲ್ಲ. ನಾವೇ ಸುಮ್ಮನೆ ಒಂದು 6 ತಿಂಗಳ ವರ್ಷ ಗುರು ಶೋಧನೆ ಮಾಡಿ ಇದನ್ನು ಪಡೆದವು ಅಂತ ಹೇಳೋ ಗಡಮಗೆ ಯಾನು ಇಲ್ಲಿ ಯಾರು ಮಾಡಿವ ಶೋಧನೆ? ಅವಕಾಶ ಸಿಗ್ತಲ್ಲ, ಇವು 3 ಕೂಡಿ ಬರಬೇಕು. ಇಲ್ಲಿ ಅವಕಾಶ ಸಿಗದೆ ಸತ್ತು ಹೋದರೆ ಏನಾಗ್ತದ ಅಂತಂದರೆ, ಅದನ್ನಿಷ್ಟು ಹೇಳ್ರಿ ಗುರುಗಳೇ ಅಂತ ರಾಮಚಂದ್ರ ವಶಿಷ್ಠ ಮಹರ್ಷಿ ಕೇಳ್ತಾನೆ. ಆಗ ಅವನ ಪ್ರಾರಬ್ಧ ಕರ್ಮ ಅಷ್ಟರಲ್ಲಿ ತೀರೋಯ್ತು. ಪೂರ್ತಿ ಆಗೋದ್ರಾಗ ಆಯುಷ್ಯ ನಮ್ಮ ಕೈಗಿಲ್ಲಲ್ಲ. ಪ್ರಾರಬ್ಧ ಯಾರ ಕೈಯಿಲ್ಲದ ಆಯುಷ್ಯ? ಕರ್ಮದ ಕೈಯಿಲ್ಲ ಅಂತ ಭಾಳ ಸಲ ಹೇಳಿ ನೋಡ್ರಿ, ನೆನ್ಪಿಡ್ರಿ, ನೀವು ನೆನ್ಪಿಡ್ರಿ, ನಿಮಗೂ ಬರವ ಸಮಸ್ಯೆಗಳು. ಆರೋಗ್ಯದ ಕೈಯಲ್ಲಿ ಆಯುಷ್ಯ ಇಲ್ಲ. ಆದರೆ ಅಂತ ಹೇಳಿದ್ರೆ ಆರೋಗ್ಯವಾಗಿದ್ದರೂ ಸಾಯಬಾರ್ದಾಗಿತ್ತು. ಅಂದರೆ ಆರೋಗ್ಯದ ಕೈಯಲ್ಲಿಲ್ಲ. ಇಲ್ರಿ, ಅನಾರೋಗ್ಯದ ಕೈಯಲ್ಲಿ ಆದ ಆಯುಷ್ಯ.
ಅನಾರೋಗ್ಯ ಇದ್ದವರು ಯಾರೂ ಬದುಕಬಾರ್ದಾಗಿತ್ತು, ಸತ್ತು ಹೋಗ್ಬೇಕಾಗಿತ್ತು. ಅನಾರೋಗ್ಯ ಇದ್ದವರು ಬದುಕ್ಯಾರ, ಆಯುಷ್ಯ ಇದ್ದವರು ಸತ್ತೋಗ್ಯಾರ. ಅಂದರೆ ಯಾರ ಕೈಯಲ್ಲಿ ಅದು ಇದು ಆಯುಷ್ಯ? ವಿಚಾರ ಮಾಡ್ಬೇಕಲ್ಲ. ಇದು ನಮ್ಮ ಕರ್ಮದ ಕೈಯಲ್ಲಿ ಆಯುಷ್ಯ ಅದ. ಕರ್ಮಕ್ಕೆ ಪ್ರಾರಬ್ಧ ಅಂತೀವಿ ನಾವು, ಹಣೆ ಬರ, ದೈವ, ಪ್ರಾರಬ್ಧ. ಆ ಪ್ರಾರಬ್ಧ ಯಾವಾಗ ಮುಗೀತು ಆವತ್ತೋಯ್ತು ನೋಡ್ರಿ. ನನಗೆ 5 ವರ್ಷದ ಹಿಂದೆ ಆಪ್ರೇಷನ್ ಮಾಡಬೇಕಂತ ಬೆಂಗಳೂರು ಹೋಗಿ ಆಪ್ರೇಷನ್ ಥಿಯೇಟ್ರ್ ಬುಕ್ ಮಾಡಿತ್ತು. ಪಾಪ ಇಬ್ಬರು ವೈದ್ಯರು, ಅವರು ವೈದ್ಯರಲ್ಲ, ನಮ್ಮ ಪಾಲಿಗೆ ಅವರು ಶಿಷ್ಯರನ್ನೆಲ್ಲ, ಸ್ವಂತ ಮಕ್ಕಳನ್ನು ಮಾಡೋಂಗಿಲ್ಲ. ಆ ಪ್ರಕಾರ ನಮ್ಮ ಕಾಳಜಿಯನ್ನು ಮಾಡಿ ಕರ್ಕೊಂಡು ಹೋಗಿ ಆಪ್ರೇಷನ್ ಥಿಯೇಟ್ರ್ ಬುಕ್ ಮಾಡಿದರು. ಅದೇ ರಾತ್ರಿನೇ ನಾನು ಎಲ್ಲ ನಮ್ಮ ವೈದ್ಯರನ್ನು ಕೂಡಿಸಿಕೊಂಡು ಇದೇ ಮಾತನ್ನು ವಿಚಾರ ಮಾಡಿದ್ದೀವಿ. ನನಗೆ ಬಹಳ ಸತ್ತು ಹೋಗ್ತೀನಿ ಅಂತ ವಿಚಾರ ಮಾಡಬೇಡ್ರಿ, ಬಹಳ ದಿನ ಬದುಕ್ತೀನಿ ಅಂತ ವಿಚಾರ ಮಾಡಂಗಿಲ್ಲ ರೀ. ಆರೋಗ್ಯದ ಕೈಯಲ್ಲಿನೂ ಪ್ರಾಣ ಇಲ್ಲ, ಅನಾರೋಗ್ಯದ ಕೈಯಲ್ಲೂ ಪ್ರಾಣ ಇಲ್ಲ, ಪ್ರಾರಬ್ಧದ ಕೈಯಲ್ಲಿ ಆಯುಷ್ಯ ಅದ. ನೀವು ಮಾಡುವ ಪ್ರಯತ್ನ ಬಹಳ ಯೋಗ್ಯವಾದ ಪ್ರಯತ್ನ, ಅದು ಇಲ್ಲಂತಲ್ಲ. ಆದರೆ ನನಗೆ ಈ ಒಂದು ಚಿಕಿತ್ಸೆಯಲ್ಲಿ ಇಷ್ಟ ಇಲ್ಲ, ನನಗೆ ಆಪ್ರೇಷನ್ ಬೇಡ. ಅದು ಯಾವಾಗ ಪ್ರಾರಬ್ಧ ಮುಗಿದ ಮೇಲೆ ಹೋಗ್ತದೆ ಶರೀರ. ಇವತ್ತು ಆಪ್ರೇಷನ್ ಆದರೆ ಸಾಯಲಾರ್ದಂಗೆ ಇರ್ತೀನೇನು? ಏನಾಗಿಲ್ಲ. ಆಗದೇ ಇದ್ದರೆ ನಾಳೆನೂ ಸತ್ತೋದಿನೇನು? ಅದನ್ನೇ ಇಲ್ಲ. ಯಾವಾಗ ಹೋಗ್ತದೆ ಶರೀರ ಆವಾಗ ಹೋಗ್ತದಂದರೆ ಹೆಚ್ಚಿನ ತೊಂದರೆ ನನಗೆ ಆಗೋದು ಬೇಡ. ಎಲ್ಲ ಸಮಸ್ಯೆಗಳು ಮತ್ತೆ ಒಂದಕ್ಕೆ 10 ಮಂದಿಗೆ ಸಮಸ್ಯೆ ಮಾಡಿ ಅವರಿಗೂ ಕೂಡ ಆರಾಮಿಲ್ದಂಗೆ ಮಾಡೋದಕ್ಕಿಂತ ಈ ಜನ್ಮದಲ್ಲಿ ಏನೇನು ಕರ್ಮ ಭೋಗಗಳಾವ ಅದು ಅನುಭವಿಸೋಕೆ ನಾನು ಸಿದ್ಧ ಇದ್ದೀನಿ. ಅದು ಅನುಭವಿಸೇ ತೀರ್ಬೇಕಂತ ಶಾಸ್ತ್ರ. ಅದು ಪ್ರಾರಬ್ಧ ಕರ್ಮಗಳನ್ನು ನಾವೇನು ಅನುಭವಿಸಲಾರ್ದ ಏನಾನ ಸ್ವಲ್ಪ ಬಚ್ಚಿಡ ಪ್ರಯತ್ನ ಮಾಡಿದರೆ ನೀನು ಎಷ್ಟೇ ಜ್ಞಾನ ಆಗು, ಈ ಮುಚ್ಚಿಟ್ಟ ಪ್ರಾರಬ್ಧ ಉಣಕ ಮತ್ತೆ ಹುಟ್ಟಿ ಬರ್ಬೇಕಾಗ್ಯದ. ಅಷ್ಟು ಸೂಕ್ಷ್ಮ ಅದು ಶಾಸ್ತ್ರ. ಜ್ಞಾನ ಆಗ್ಯದ, ಪ್ರಾರಬ್ಧ ಕರ್ಮ ಉಳಿಸೋಗಿದ್ದೆಲ್ಲ. ಮತ್ತು ಕರ್ಮ ಮುಗಿಸಿದ್ದು ಹಂಗೆ ಇಟ್ಕೊಂಡ್ರೂ ಆಗ್ತದ, ಮುಗಿಸಬೇಕಲ್ಲ. ಮತ್ತು ಅದು ಮುಚ್ಚಿಟ್ಟು ಅಂದರೆ ಮುಂದೆ ಜನ್ಮ, ಅದಕ್ಕಾಗಿ ಹುಟ್ಟಿ ಬರ್ಬೇಕಾಗಿದೆ. ಇದು ಯಾರು ಹೇಳಿದ ಮಾತು? ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಅನ್ಯತಾ ಭಾವಿಸದೆ ಇದಕ್ಕೆ ಸಹಕಾರ ಮಾಡಿರಿ ಅಂತ ಹೇಳಿ ಅವ್ರನ್ನ ಇದೇ ವಿಚಾರಗಳನ್ನು ನಾವು ಮಾಡೀವಿ. ಬೇಕಾದ್ರೆ ನಮ್ಮ ವೈದ್ಯರನ್ನು ನೀವು ಕೇಳ್ಬೋದು, ನಾನೇನು ಸುಳ್ಳು ಹೇಳಕ್ಕೊಂಟಿಲ್ಲ, ಹೇಳಿ ಏನು ಪಡೆಯೋದಂತ ಏನಿಲ್ಲ. ಆವಾಗ ಅವ್ರು ಹೇಳಿದರು, ಇದನ್ನು ನಿಮ್ಮ ನೋವು ಬಹಳ ಆಗ್ತದಂದ್ರು. ನೋವು ಅನುಭವಿಸೋಮಂದಿ ನೋವು ಅನುಭವಿಸೋಣ. ಈ ನೋವನ್ನ ಅನುಭವಿಸೋದು ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಈ ನೋವು ಯಾರು ಅನುಭವಿಸ್ಬೇಕು? ಮತ್ತು ನಾನೇ ಬರ್ಬೇಕಲ್ಲ ಹುಟ್ಟಿ ಅಂದಾಗ ಅವರು ಅದಕ್ಕೆ ಒಪ್ಪಿ, ಆಯ್ತು ರೀ, ನಿನ್ನ ಮೇಲೆ ಮುಂದೆ ಎಂದಾದರೂ ಕೂಡ ನೀವಾಗಿ ನನಗೆ ಆಪ್ರೇಷನ್ ಮಾಡ್ರಿ ಅಂತಂದಾಗ ನಾವು ತಯಾರಾಗ್ತೀವಿ ವಿನ ಅಲ್ಲಿವರೆಗೂ ನಿಮಗೆ ಆಪ್ರೇಷನ್ ಅನ್ನೋ ವಿಚಾರ ನಾವಾಗಿ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಅವರೇ ಕೊಟ್ಟರು. ಅವರು ಯಾಕೆ ಇಷ್ಟು ನಮ್ಮನ್ನು ಬಹಳ ಇದರಿಂದ ನೋಡ್ತಾರಂದರೆ ನಮಗೇನು ದುಃಖ ಆಗ್ತವೆ ಅನ್ನೋದು ಅವ್ರಿಗೆ ಗೊತ್ತು. ದೇಹದ ಸಮಸ್ಯೆ ಏನಾವ, ಆಯಾ ಸಮಸ್ಯೆಗೆ ಯಾವ್ಯಾವ ರೀತಿ ನೋವುಗಳಾಗ್ತವೆ, ಕಷ್ಟ ದುಃಖ ಆಗ್ತವೆ ಅಂತ ಗೊತ್ತವ್ರಿಗೆ, ವೈದ್ಯರಲ್ಲ ಅವರು. ಹಾಗಾಗಿ ಇವತ್ತಿಗೂ ಕೂಡ ಪ್ರತಿದಿನ 1 ಸಲ 2 ಸಲ ಆದರೂ ಕೂಡ ನಮ್ಮನ್ನು ಯೋಗಕ್ಷೇಮ ವಿಚಾರ ಮಾಡ್ತಾರೆ, ಪ್ರತಿದಿನ ಮಾಡ್ತಾರೆ. ಅವನು ಕೊಂಡಾಡಕ್ಕೆ ಹೇಳಕತ್ತಿಲ್ಲ, ಎದ್ದ ವಿಷಯವನ್ನು ನಿಮ್ಮ ಮುಂದೆ ಹೇಳಬೇಕಾಗ್ಯದ. ನಾನು ಕೂಡ ಹೇಳ್ತೀನಿ, ನಾನು ಆರಾಮಿದ್ದೀನಿ ಅಂತ ಹೇಳ್ತೇನೆ. ಅವನು ಆರಾಮೇ ಇದ್ದೀನಿ, ಅದು ಆರಾಮದ. ಆತ್ಮಗೇನಾಗ್ಯದ, ದಾಡ್ಯಾಗ್ಯದನು. ಆತ್ಮ ಆರಾಮಿರೋದೆ. ಅನಾತ್ಮವಾದ ಜಡವಾದ ದೇಹ ಆರಾಮಿರಂಗಿಲ್ಲ. ಅದು ಯಾವಾಗಲೂ ನಾವು ಆರಾಮಿದ್ದನ್ನು ಆರಾಮಿಲ್ಲ ಅಂತೀವಿ, ಆರಾಮಿರ್ಲಾರ್ದನ್ನು ಆರಾಮಾದಂತೀವಿ. ಇದು ವ್ಯಾವಹಾರಿಕ ಸಂಬಂಧ, ಅನುವಾಡದಂತಲ್ಲ. ವ್ಯಾವಹಾರಿಕ ಸಂಬಂಧವೇನ ಪಾರಮಾರ್ಥದ ದೃಢ ಜ್ಞಾನ ಅಲ್ಲ. ಹಾಗಾಗಿ ಈ ದೇಹ ಪತನ ಆಯಿತು, ಆಯುಷ್ಯ ಮುಗಿದಲ್ಲ.
ಆಗ ಅವನಿಗೆ ಮುಕ್ತಿ ಆಗ್ತದೋ ಅಥವಾ ಮತ್ತೆ ಜನ್ಮಾಂತರಕ್ಕೆ ಬರಬೇಕು ಪ್ರಶ್ನೆ ಮಾಡ್ತಾನೆ ರಾಮ. ಇಷ್ಟೆಲ್ಲ ಆಗ್ಯದಲ್ಲ, ಮುಕ್ತಿ ಆಗ್ತದೇನೋ ಅವನಿಗೆ, ಅಥವಾ ಮತ್ತೆ ಹುಟ್ಟಿ ಬರಬೇಕಾಗ್ತದೋ? ಮತ್ತೆ ಹುಟ್ಟಿ ಬರಬೇಕಾಗ್ತದಂತ ನೀವು ಅಂದರೆ, ಇಲ್ಲಪ್ಪ ಉಳಿದದ ಕರ್ಮ ಪೂರ್ತಿ ಆಗಿಲ್ಲ, ನಿನ್ನ ಹುಟ್ಟಿ ಬರ್ತಾನೋ ಇಲ್ಲ ಅಂತ ಕೇಳಿದೆ, ಹುಟ್ಟಿ ಬರ್ತಾನೆ ಅಂದರೆ ಜನ್ಮಾಂತರಕ್ಕೆ ಹೋಗ್ತಾನೆ. ಜನ್ಮಾಂತರಕ್ಕೆ ಹೋದ್ಮೇಲೆ ಈಗ ಬಂದಂಥ ಮಾನವ ಜನ್ಮ ಬರ್ಬೋದು, ಮನುಷ್ಯ ಜನ್ಮ ಬರ್ಬೋದು, ಅಥವಾ ಹೀನವಾದ ಜನ್ಮ ಬರ್ಬೋದು, ಬೇರೆ ಕೆಳಗಿನ ಜನ್ಮ ಬರ್ತಾವೋ, ಮತ್ತು ಇದೇ ಮನುಷ್ಯ ಜನ್ಮ ಬರ್ತದೋ, ಇವೇ ಮೊದಲಾದ ಅನೇಕ ಸಂಶಯಗಳನ್ನು ಶ್ರೀರಾಮ ತನ್ನ ಮನದಾಳದ ಸಂಶಯಗಳನ್ನು ವಸಿಷ್ಠ ಮಹರ್ಷಿಗಳ ಮುಂದೆ ಪ್ರಶ್ನೆಯನ್ನು ಮಾಡ್ತಾನೀಗ. ಇವು 3-4 ಪ್ರಶ್ನೆ ಇಟ್ಟೀಗ. ಅದಕ್ಕೆ ಗುರುಗಳು ಏನು ಮಾಡಿದರು? ಏನಹುನೆಂದರೆ ಕೇಳಿದನು ಸುತನು, ಮುಂದೆ ಏನೇನು ಆಗ್ತಾನಪ್ಪ ಅಂತ ಕೇಳಿದ. ಅದಕ್ಕೆ ಆನಂದದಿಂ ಪೇಳುವಂ ಗುರುವರನು. ಆ ಗುರು ಎಂಥವನಿರಬೇಕು? ಇಷ್ಟೆಲ್ಲ ಹೇಳಿ ಮತ್ತೆ ಕೇಳ್ತಾನಂದರೆ ಬಹಳ ಆನಂದದಿಂದ, ಬಹಳ ಸಂತೋಷದಿಂದ ಉತ್ತರವನ್ನು ಹೇಳಲಾರಂಭಿಸುವರು. ಹೇಳಬೇಕು. ಗುರುಗಳಾದವರು ಆರಾಮಿರ್ತಾರಂತ ತಿಳ್ಕೊಬೇಡ್ರಿ. ಈ ಕಾರ್ಯವನ್ನು, ಗುರು ಕಾರ್ಯವನ್ನು ಮಾಡಲಾರ್ದ ಆರಾಮಿರೋಕೆ ಬರ್ತದೆ, ಬೇರೆ ಬೇರೆ ಮಾಡೋಕ್ಕೆ ಬರ್ತಾವಲ್ಲ. ಈ ಶಾಸ್ತ್ರ ಹೇಳ್ತಾ ಗುರುಗಳು ಶಿಷ್ಯರನ್ನು ಒಳಗೂಡಿಕೊಂಡು ಬೋಧಕತ್ವ ನಡೆಯುವಂಥ ಗುರುಗಳಿಗೆ ಗೊತ್ತದ ಅವ್ರಿಗೆ ಎಷ್ಟು ಕಷ್ಟ ಅದವ್ರಿಗೆ ಅಂತ. ನೀವು ನೋಡ್ತಲ್ಲ, ನಿಮಗೆ ಗೊತ್ತದ. ಬೇರೆ ಗುರುಗಳು ಸುಮಾರು ಅಂತ ಹೇಳಂಗಿಲ್ಲ ನಾನು. ಈ ಕಾರ್ಯವನ್ನು, ಗುರು ಕಾರ್ಯವನ್ನು ಮಾಡಬೇಕಾಗಿದ್ರೆ ಕಷ್ಟಗಳು ಬಹಳ. ಅವೆಲ್ಲವನ್ನು ಬದಿಗೊತ್ತಿ ಆನಂದದಿಂದನೇ ಶಿಷ್ಯನಿಗೆ ಹೇಳಬೇಕಂತ. ನನಗೆ ಬೇಸರ ಬಂತಪ್ಪ ಅನ್ನಂಗಿಲ್ಲ, ನನಗೆ ಸಾಕಾಯ್ತಪ್ಪ ಅಂತ ಅನ್ನಂಗಿಲ್ಲ, ನೀವು ಹಾಳಾಗುವ್ರಂತ ಅನ್ನಂಗಿಲ್ಲ. ತನ್ನ ಕಾರ್ಯವನ್ನು ತಾನು ಮಾಡಬೇಕು. ಅದಕ್ಕಾಗಿ ಗುರುವಿನಲ್ಲಿ ಕರುಣ ಸತ್ಕಲೆ ಶಾಸ್ತ್ರ ಪರಿಣಿತ ಅಂತಿಟ್ಟು. ಗುರುವಿನಲ್ಲಿ ಯಾಕೆ ಬೇಕು ಕರುಣೆ ಅಂದರೆ ಇದಕ್ಕೆ ಬೇಕಂತ. ಹಾಗಾಗಿ ಈ ಗತಿಯಲ್ಲಿ ಗತಿ 9ನೆಯದು ಇಲ್ಲಿವರೆಗೆ ಹೇಳಿದ್ದು. ಇದಕ್ಕೆ ಅತಿ ಹಿತವಿನಿಪ ನಿರೂಪಣೆಗಳ ಏಕಾದಶವಂ ಅತಿಶಯಮಾಗಿರಿ ತಿಳಿಯಲು ಪ್ರತಿಪಾದಿತವಿಲ್ಲಿ ತನಗೆ ನಿಸ್ಸಂಗಬಹುದು ಅಂತ ಇಲ್ಲೇನು ಪ್ರಶ್ನೆ ಮಾಡ್ಯಾನ ರಾಮ. ಇದು ಬೀಜ ಮಾಡಿದ ರಾಮ. ಈ ಬೀಜ ಮುಂದೆ ಗುರುಗಳು ಬೆಳೆ ಮಾಡ್ತಾರೆ. ಪ್ರಶ್ನೆನೇ ಇಲ್ಲಾಂದ್ರೆ ಉತ್ತರ ಯಾರು ಹೇಳ್ತಾರೆ ಹೇಳು? ಅದಕ್ಕೆ ಅಂತ್ಯದಲ್ಲಿ ರಾಮ ಮತ್ತೆ ಪ್ರಶ್ನೆ ಮಾಡ್ಯಾನ. 10ನೇ ಗತಿಯಲ್ಲಿ ಉತ್ತರವನ್ನು ಹೇಳುವಂತರಾಗೋರು. ಮತ್ತು ಇಲ್ಲಿಗೆ ಸಮಯ ಆಗಿದೆ ಅಂತ ಅನಿಸ್ತದೆ. ಒಂದು ರೀತಿಯಿಂದ ಯಾವ ಯೋಗಿ ತುಂಗಮೈ ಮಾರುಡ ಗುರುವಾಗಿ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ಮಂಗಲಿಂಗವೇ ಆಯ್ತು ನಿರ್ಣಯ ಸಂಘದಿಂದಲೇ ಸೇವೆಗೈದು ಭಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವು. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮಯ ಮಾರುಡ ಗುರುವಾಗಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮಯ ಮಾರುಡ ಗುರುವಾಗಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮಯ ಮಾರುಡ ಗುರುವಾಗಿ. ನೀನು ಜನಿಸಿದಿ ಗರಗಪುರದೊಳಗೆ
ಮಾತಾಯೆಯೊಳಗೆ ತನ್ನ ತಿಳಿಯುವ ಆಶಮನದೊಳಗೆ ನೀನು ಜನಸಿದೆ ಗರಗಪುರದೊಳಗೆ ಮಾತಾಯೆಯೊಳಗೆ ತನ್ನ ತಿಳಿಯುವ ಆಶಮನದೊಳಗೆ ಮನದ ಮೈಲಿಗೆ ಕಳೆದು ಹೋಗಲು ನಾನು ಎಂಬುವ ಅರ್ಥವರಿಯಲು ಬಾನು ತೆರೆದಿ ಒಳೆವ ಸದ್ಗುರು ಸಿದ್ಧ ಗುರವಿನ ಪಾದ ಪಿಡಿದೆ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಅಮ್ಮು ನಡೆಯದ ತಿಳಿವ ಕಳವಲ್ಲ ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಅಮ್ಮು ನಡೆಯದ ತಿಳಿವ ಕಳವಲ್ಲ ಸುಮ್ಮನಾಗದು ತನಗೆ ಮುಕ್ತಿಯು ನೆಂಬಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯು ಬೊಮ್ಮನರೆದು ಧನ್ಯರಾದೆ ನಮ್ಮ ಗುರು ಶಿವಪುತ್ರ ದಯದೆ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ ತುಂಗಮೈ ಮಾರುಡ ಗುರುವಾಗಿ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾರಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ